ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ತಮಿಳುನಾಡಿಗೆ ನೀರು ಹರಿಸಬೇಕೆಂಬ CWMA ಆದೇಶ ಕಾವೇರಿ ಕೊಳದಲ್ಲಿ ಕಿಚ್ಚನ್ನ ಎಬ್ಬಿಸಿದೆ. ಕಳೆದ 3 ದಿನಗಳಿಂದ ನಿರಂತರ ಹೋರಾಟ ನಡೀತಾ ಇದ್ದು ಪ್ರತಿಭಟನೆಯ ಕಾವು ರಾಜ್ಯ ಸರ್ಕಾರಕ್ಕೂ ಕೂಡ ತಟ್ಟಿದಂತೆ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 3ರಂದು ಬೆಂಗಳೂರಿಗೆ ಬರಬೇಕಿದ್ದ ತಮಿಳುನಾಡು CM ವಿಜಯ್ ಅವರನ್ನ ಸದ್ಯಕ್ಕೆ ಬರೋದು ಬೇಡ ಅಂತ CM DK ಶಿವಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದು ವರ್ಣ ಕೃಪೆಗಾಗಿ ಕಾಯ್ತಾ ಇದ್ದಾರೆ. ಕಾವೇರಿ ಕೊಳ್ಳದಲ್ಲಿ ಕಳೆದ 3 ದಿನಗಳಿಂದ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ಅನ್ನದಾತರ ರೋಷಾಗ್ನಿಯ ಜೊತೆ ಇಂದು ಕಮಲ ಪಡೆಯು ನೀರಿನ ವಿಚಾರಕ್ಕೆ ನಿಗಿನಿಗಿಯಾಗಿದ್ದು ಹೋರಾಟಗಾರರ ಆಕ್ರೋಶ ತಮಿಳುನಾಡು CM ವಿಜಯರತ್ತ ತಿರುಗಿದೆ. ಬೆಂಗಳೂರು ಸೇರಿದಂತೆ ಹಲವು ಕಡೆ ಜನನಾಯಕನ್ ಸಿನಿಮಾ ಪ್ರದರ್ಶನ ಕ್ಯಾನ್ಸಲ್ ಆಗಿದ್ರೆ ಜೋಸೆಫ್ ವಿಜಯ್ ಕರ್ನಾಟಕಕ್ಕೆ ಕಾಲಿಡೋದು ಬೇಡ ಅನ್ನೋ ಕೂಗು ಈಗ ಆಕ್ರೋಶದ ಜ್ವಾಲಾಮುಖಿಯಾಗಿದೆ. ರಾಜ್ಯ ಸರ್ಕಾರಕ್ಕೆ ತಟ್ಟಿದ ಕಾವೇರಿಯ ಕಿಚ್ಚು. ವಿಜಯ್ ಕರ್ನಾಟಕಕ್ಕೆ ಬರದಂತೆ DK ಮನವಿ. ಕರ್ನಾಟಕ ಮತ್ತು ತಮಿಳುನಾಡು ರಾಜಕೀಯದಲ್ಲಿ ಸದಾ ಸಂಘರ್ಷ ತಂದೊಡ್ಡೋ ವಿಚಾರ ಅಂದ್ರೆ ಅದು ಕಾವೇರಿ ಜಲ ವಿವಾದ. 16 ವರ್ಷ ಕೋರ್ಟ್ನಲ್ಲಿ ಹೋರಾಡಿ ಕೊನೆಗೆ ಸುಪ್ರೀಂ ಕೋರ್ಟ್ ಜಲ ವಿವಾದ ಬಗೆಹರಿಸಿಕೊಳ್ಳಲು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ರಚಿಸಿದ್ರು. ಈ ಸಂಘರ್ಷಕ್ಕೆ ಮಾತ್ರ ಮುಕ್ತಿ ಸಿಕ್ಕಿಲ್ಲ. ಅದರಲ್ಲೂ ತಮಿಳುನಾಡಿನಲ್ಲಿ ಹೊಸ ರೀತಿಯ ರಾಜಕೀಯ ಅಲೆ ಸೃಷ್ಟಿಸಿರುವ ನಟ ಕಂ ರಾಜಕಾರಣಿ ಜೋಸೆಫ್ ವಿಜಯ್ ಸಹ ಕಾವೇರಿ ರಾಜಕೀಯದಲ್ಲಿ ಮುಳುಗಿದ್ದು ಮೇಲೇಳಲು ಸಾಧ್ಯವಾಗಿಲ್ಲ. ವಿಜಯ್ ತಮಿಳುನಾಡಿನ CM ಆಗ್ತಿದ್ದಂತೆ ಮೇಕೆದಾಟು ಯೋಜನೆ ವಿರೋಧಿಸಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಮೇಕೆದಾಟು ಯೋಜನೆ ಸಂಬಂಧ ಕರ್ನಾಟಕ ಸರ್ಕಾರದ DPRಗೂ ವಿರೋಧ ವ್ಯಕ್ತಪಡಿಸಿದ್ರು. 3 ದಿನದ ಹಿಂದೆ ಮತ್ತೊಮ್ಮೆ ಮೋದಿಗೆ ಪತ್ರ ಬರೆದಿದ್ದ ವಿಜಯ್ ಕಾವೇರಿ ವಿಚಾರದಲ್ಲಿ ತಮಿಳುನಾಡಿನ ಹಿತ ಕಾಯಲು ಮನವಿ ಮಾಡಿದ್ರು. ಈ ನಡುವೆ CWMAದಲ್ಲೂ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಆದೇಶ ಬಂದಿತ್ತು. ಮೊದಲೇ ಮೇಕೆದಾಟು ವಿಚಾರದಲ್ಲಿ ಉರಿಯುತ್ತಿದ್ದ ಬೆಂಕಿಗೆ CWMA ಆದೇಶ ತುಪ್ಪ ಸುರಿದಂತೆ ಮಾಡಿತ್ತು. ಇದೀಗ ಕನ್ನಡ ಪರ ಸಂಘಟನೆಗಳು ಮತ್ತು ಮಂಡ್ಯದ ರೈತರ ಕಣ್ಣು ವಿಜಯ್ ಮೇಲೆ ಬಿದ್ದಿದ್ದು ಜನನಾಯಕನ್ ಸಿನಿಮಾ ಪ್ರದರ್ಶನ ಮಾಡುತ್ತಿದ್ದ ಥಿಯೇಟರ್ಗಳಿಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಬೆಂಗಳೂರು, ಮಂಡ್ಯ ಸೇರಿದಂತೆ ಹಲವು ಕಡೆ ಸಿನಿಮಾ ಶೋ ಕ್ಯಾನ್ಸಲ್ ಮಾಡಲು ಹೋರಾಟ ಮಾಡಲಾಗ್ತಿದೆ. ಜನನಾಯಕನ್ ಸಿನಿಮಾ ಪ್ರದರ್ಶನ ಈಗ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆಯ ಪ್ರಶ್ನೆಯಾಗಿದ್ದು ಪೊಲೀಸರು ಬೆಂಗಳೂರಿನ ಸಿನಿಮಾ ಮಂದಿರಗಳಿಗೆ ನೋಟಿಸ್ ನೀಡಿ ಥಿಯೇಟರ್ ಬಳಿ ಇರುವ ಕಟೌಟ್ ತೆಗೆಯುವಂತೆ ಸೂಚನೆ ನೀಡಿದ್ದಾರೆ. ಕರ್ನಾಟಕದಲ್ಲಿ ಕಾವೇರಿ ಕಿಚ್ಚು ಹೆಚ್ಚಿದೆ. ವಿಜಯ್ ಅಭಿನಯದ ಜನನಾಯಕನ್ ಚಿತ್ರ ಎಲ್ಲಾ ಕಡೆ ಒಳ್ಳೆ ಕಲೆಕ್ಷನ್ ಮಾಡ್ತಿತ್ತು. ಆದ್ರೆ ಇವತ್ತಿಂದ ಬೆಂಗಳೂರಿನ ಬಹುತೇಕ ಚಿತ್ರಮಂದಿರಗಳಲ್ಲಿ ಜನನಾಯಕನ್ ಚಿತ್ರಕ್ಕೆ ಗೇಟ್ ಪಾಸ್ ಕೊಡಲಾಗಿದೆ ಅಂತಾನೆ ಹೇಳ್ಬೋದು. ಜುಲೈ 23ನೇ ತಾರೀಕು ಜನನಾಯಕನ್ ಚಿತ್ರ ಅದ್ದೂರಿಯಾಗಿ ರಿಲೀಸ್ ಆಗಿತ್ತು. ಸೊ ಈ ಒಂದು ಥಿಯೇಟರ್ ಅಲ್ಲಿ ನಾವು ಏನ್ ನೋಡ್ತಾ ಇದೀವಿ ಈಗ ಕಂಪ್ಲೀಟ್ ಆಗಿ ಎಂಟಿ ಇದೆ. ಮಧುವಣಗಿತ್ತಿ ರೆಡಿ ಆಗಿರ್ತಾರಲ್ಲ ಆ ರೀತಿಯಾಗಿ ಫ್ಲೆಕ್ಸ್ ಬ್ಯಾನರ್ಗಳು. ಸೊ ಕಂಪ್ಲೀಟ್ ಆಗಿ ಜನನಾಯಕನ್ ವಿಜಯ್ ಅವರ ಪೋಸ್ಟರ್ಗಳು ಇರ್ಬೋದು, ಬ್ಯಾನರ್ಗಳಿರ್ಬೋದು, ಕಟ್ಔಟ್ಗಳು ಎಲ್ಲ ಕಟ್ಟಿ ಸಿನಿಮಾನ ಸೆಲೆಬ್ರೇಷನ್ ಮಾಡಿದ್ರು ವಿಜಯ್ ಫ್ಯಾನ್ಸ್. ಆದ್ರೆ ಅದಕ್ಕೆಲ್ಲ ಈಗ ಕಾವೇರಿ ಹೋರಾಟ ಬ್ರೇಕ್ ಹಾಕಿದೆ ಅಂತಾನೆ ಅನ್ಬೋದು. ಕಾವೇರಿ ನದಿ ನೀರಿನ ವಿಚಾರದಲ್ಲಿ ತಮಿಳುನಾಡು ಪದೇ ಪದೇ ಖ್ಯಾತೆ ಮಾಡ್ತಿದೆ. ಹೀಗಾಗಿ ವಿಜಯ್ ಜೊತೆ ಸಭೆ ಏಕೆ ಮಾಡಬೇಕು ಎಂದು ಕನ್ನಡ ಪರ ಸಂಘಟನೆಗಳ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. CM ಬರೋದನ್ನ ನಾವು ವಿರೋಧಿಸಿ ವಿಮಾನ ನಿಲ್ದಾಣವನ್ನ ನಾವು ಮುತ್ತಿಗೆ ಹಾಕ್ತೀವಿ. CM ಬರಬಾರ್ದು. CM ಬರೋದಾದ್ರೆ ನಮಗೆ ನೀರು ಬೇಡ ಅಂತೇಳಿ ಬಂದು ಪ್ರೀತಿಯಿಂದ ಬರಲಿ, ನಮ್ದೇನು ಅಭ್ಯಂತರ ಇಲ್ಲ. ಆಗಸ್ಟ್ 3ರಂದು ವಿಜಯ್ ಆಗಮನಕ್ಕಾಗಿ ವಿಧಾನಸೌಧದ ಸಿಂಗಾರ ಕಾರ್ಯ ಭರದಿಂದ ಸಾಗಿತ್ತು. ಸಮ್ಮೇಳನ ಸಭಾಂಗಣಕ್ಕೆ ಸುಣ್ಣ ಬಣ್ಣ ಸಹ ಬಳಿಯಲಾಗಿತ್ತು. ಆದರೆ ಕಾವೇರಿ ಹೋರಾಟದ ಕಿಚ್ಚು ಜೋರಾಗ್ತಿದ್ದಂತೆ ರಾಜ್ಯ ಸರ್ಕಾರ ಒಂದು ಹೆಜ್ಜೆ ಹಿಂದಿಟ್ಟಿದೆ. ಸದ್ಯಕ್ಕೆ ವಿಜಯ್ ಬೆಂಗಳೂರಿಗೆ ಬರೋದು ಬೇಡ ಎಂದು CM DK ಶಿವಕುಮಾರ್ ಮನವಿ ಮಾಡಿದ್ದಾರೆ. ಸೊ ನಾನು ನಮ್ಮ ತಮಿಳುನಾಡು ಚೀಫ್ ಮಿನಿಸ್ಟರ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಡೆಫರ್ ಮಾಡೋಣ ತಮ್ಮ ವಿಸಿಟ್ ನ. ನಿಮ್ಮ ನೀರಿನ ಸೌಹಾರ್ದತೆ ಸ್ವಲ್ಪ ವರ್ಣ ಕೂಡ ನಮ್ಮ ಕಡೆ ಸ್ವಲ್ಪ ತೋರಿಸ್ತಾ ಇದ್ದಾನೆ, ನಮ್ಮ ಕಡೆ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ನೀರು ಕೂಡ ಬರ್ತಾ ಇದೆ. ಒಳ್ಳೆ ವಾತಾವರಣದಲ್ಲಿ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಈಗಲೇ ನನ್ನ ಕೊಲೀಗ್ಸ್ ಹತ್ರ ಎಲ್ಲ ನಾನು ಮಾತಾಡ್ತಾ ಇದ್ದೀನಿ. ನಾನು ಮಾತಾಡ್ತೀನಿ. ಇನ್ನೊಂದು ಡೇಟ್ ನ ಫಿಕ್ಸ್ ಮಾಡಿಕೊಂಡು 3ನೇ ತಾರೀಕು ಬೇಡ. ಸದ್ಯ ಕಾವೇರಿ ಜಲ ವಿವಾದ ತಮಿಳುನಾಡು CM ವಿಜಯ್ ಜೊತೆ ಮಾತುಕತೆಯ ಮಾರ್ಗದಲ್ಲಿ ಬಗೆಹರಿಸಿಕೊಳ್ಳಬೇಕೆಂಬ CM ಮೊದಲ ಪ್ಲಾನ್ ವಿಫಲವಾಗಿದೆ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯ ದಾರಿ ಮಾತ್ರ ರಾಜ್ಯ ಸರ್ಕಾರದ ಮುಂದಿದ್ದು ಭಾನುವಾರದ ಸರ್ವಪಕ್ಷ ಸಭೆಯಲ್ಲಿ ಮೇಲ್ಮನವಿಯ ರೂಪುರೇಷೆ ತೀರ್ಮಾನವಾಗಲಿದೆ. ಈ ನಡುವೆ ವರುಣ ಕೃಪೆ ತೋರಿದ್ರೆ ಮಾತ್ರ ರಾಜ್ಯದ ಅನ್ನದಾತರ ಬದುಕು ಹಸನಾಗಲಿದೆ.
ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಕೂಗು CWMAಗೆ ಕೇಳುತ್ತದೆ ಅನ್ನೋ ಕನಸು ಕಮರಿದೆ. ತಮಿಳುನಾಡು CM ವಿಜಯ್ ಜೊತೆಗಿನ ಸೌಹಾರ್ದ ಮಾತುಕತೆಯು ಕೂಡ ಮುರಿದು ಬಿದ್ದಿದೆ. ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋ ಮಾರ್ಗ ಮಾತ್ರ ಕರ್ನಾಟಕ ಸರ್ಕಾರದ ಮುಂದೆ ಇದ್ದು, ಭಾನುವಾರ ನಡೆಯಲಿರುವಂಥ ಸರ್ವಪಕ್ಷಗಳ ಸಭೆಯ ನಿರ್ಣಯದತ್ತ ಕಾವೇರಿ ಕೊಳದ ಜನರ ಕಣ್ಣರಳಿದೆ. ಭಾನುವಾರ ಬೆಳಗ್ಗೆ 11 ಗಂಟೆಗೆ ಸರ್ವಪಕ್ಷಗಳ ಸಭೆ. ಕಾವೇರಿ ಕೊಳ್ಳದ ಕೂಗಿಗೆ ಕಿವಿಯಾಗುತ್ತಾ ಸುಪ್ರೀಂ. ಕಾವೇರಿ ಜಲ ವಿವಾದದ ವಿಚಾರದಲ್ಲಿ ಸದ್ಯ ಕರ್ನಾಟಕ ಪಾಲಿಗೆ ಉಳಿದಿರೋ ಮಾರ್ಗವೊಂದೇ, ಅದು CWMA ಆದೇಶವನ್ನ ಸುಪ್ರೀಂ ಕೋರ್ಟ್ನ ಮುಂದೆ ಪ್ರಶ್ನಿಸುವುದು. ಕರ್ನಾಟಕದ ವಾಸ್ತವ ಪರಿಸ್ಥಿತಿಯನ್ನ ತಿಳಿ ಹೇಳಿ ಅಳಿದುಳಿದ ನೀರನ್ನ ರಾಜ್ಯದ ಪಾಲಿಗೆ ಉಳಿಸಿಕೊಳ್ಳುವುದು ಮಾತ್ರ. ನಿನ್ನೆಯವರೆಗೂ ದೆಹಲಿಯಲ್ಲಿ ಸಂಪುಟ ವಿಸ್ತರಣೆಯ ಗಜಿಬಿಜಿಯಲ್ಲಿದ್ದ CM DK ಶಿವಕುಮಾರ್ ಇಂದು ಕಾವೇರಿ ನೀರಿನ ವಿಚಾರವಾಗಿ ತುರ್ತು ಅಧಿಕಾರಿಗಳ ಸಭೆ ಕರೆದಿದ್ರು. ಸಭೆಯಲ್ಲಿ ಉಪಮುಖ್ಯಮಂತ್ರಿಗಳಾದ ಪರಮೇಶ್ವರ್, ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು, ಕಾನೂನು ತಜ್ಞರು ಭಾಗಿಯಾಗಿದ್ದು ಮುಂದಿನ ಕಾರ್ಯತಂತ್ರದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಾಗಿದೆ. ಸದ್ಯ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ವಿನಃ ಬೇರ್ಯಾವ ದಾರಿಯೂ ರಾಜ್ಯ ಸರ್ಕಾರದ ಮುಂದಿಲ್ಲ. ಹೀಗಾಗಿ ಭಾನುವಾರ ಬೆಳಗ್ಗೆ 11 ಗಂಟೆಗೆ ರಾಜ್ಯದ ಸರ್ವಪಕ್ಷಗಳ ಸಭೆಯನ್ನ CM ಶಿವಕುಮಾರ್ ಕರೆದಿದ್ದು ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸುವ ಬಗ್ಗೆ ಚರ್ಚೆ ನಡೆಯಲಿದೆ. ಇದನ್ನು ಕೂಡ ಮುಂದೆ ನಿನ್ನೆ ಏನು ನಮ್ಗೆ ಆದೇಶ ಬಂದಿದೆ, ನಮ್ಮ ವಾದನ ಒಪ್ಪದೆ ಆದೇಶ ಬಂದಿದೆ, ಇದ್ರ ವಿಚಾರ ಚರ್ಚೆ ಮಾಡಲಿಕ್ಕೆ ನಾನು ಆಲ್ ಪಾರ್ಟಿ ಲೀಡರ್ಸ್ನ ಕರೆಸಿದ್ದೇನೆ, ಆಹ್ವಾನ ಕಳಿಸಿದ್ದೇನೆ. ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಕೂಡ ನಾನು ಬರಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ. ಆ ಭಾಗದ ಸಂಸತ್ ಸದಸ್ಯರುಗಳಿಗೆ, ಸೆಂಟ್ರಲ್ ಮಿನಿಸ್ಟರ್ಸ್ಗೆ ಮತ್ತು ನಮ್ಮ ಕೆಲವು ಮಂತ್ರಿಗಳಿಗೆ ಅದು ಕೂಡ ನಾನು ಆಹ್ವಾನವನ್ನು ಕೂಡ ನಾನು ಕಳಿಸಿದ್ದೇನೆ. ನಾಳೆ 11 ಗಂಟೆಗೆ ನಮ್ಮ ರಾಜ್ಯದಲ್ಲಿ ಭಾನುವಾರ ನಾಳೆ ಪ್ರೈಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ಸೊ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಸಂಡೇ ಅದಕ್ಕೆ ಫಿಕ್ಸ್ ಮಾಡಿದ್ದೇನೆ. ಆಮೇಲೆ ಮಾಡಿಬಿಟ್ಟು ಕೊನೆಗೆ ಆಲ್ ಪಾರ್ಟಿ ಮೀಟಿಂಗಲ್ಲಿ ಅವರ ಅಭಿಪ್ರಾಯನ ತಿಳಿಸಿ, ಲೀಗಲ್ ಅವರು ಏನು ಹೇಳ್ತಾರೆ ಅವರ ಅಭಿಪ್ರಾಯನ ಕೂಡ ತೆಗೆದುಕೊಂಡು ಆಮೇಲೆ ಮುಂದಕ್ಕೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋದು ಅನ್ನೋದನ್ನ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಏಕೆಂದರೆ ನಮಗೆ BJPಯ ಸೆಂಟ್ರಲ್ ಮಿನಿಸ್ಟರ್ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ, ಆಲ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ಸ್ ಸಹಕಾರ ಕೊಟ್ಟಿದ್ದಾರೆ, MPsಗಳು ಸಹಕಾರ ಕೊಟ್ಟಿದ್ದಾರೆ. ಕೆಲವರು ಇಲ್ಲಿ ವಿರೋಧ ಮಾಡ್ತಾ ಇರ್ಬೋದು, ಪ್ರತಿಭಟನೆ ಮಾಡ್ತಾ ಇರ್ಬೋದು, ಅದಕ್ಕೆ ನಾನು ತಕರಾರು ಮಾಡೋಕ್ಕೆ ನಾನು ಹೋಗುದಿಲ್ಲ, ಚರ್ಚೆ ಮಾಡೋಕ್ಕೆ ಹೋಗುದಿಲ್ಲ, ಅವರವರ ಹಕ್ಕು. ಬಟ್ ರಾಜ್ಯದ ಹಿತವನ್ನು ಕೂಡ ಕಾಪಾಡ್ತಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಕಾವೇರಿ ನೀರಿನ ವಿಚಾರದಲ್ಲಿ ವಿರೋಧ ಪಕ್ಷಗಳ ಸಹಕಾರ ಬೇಕೆಂದು CM ಶಿವಕುಮಾರ್ ಕೇಳಿದ್ದು, ಇದೇ ಮಾತುಗಳನ್ನ ಕಾಂಗ್ರೆಸ್ ಶಾಸಕರು ಮತ್ತು ನಾಯಕರು ಹೇಳ್ತಿದ್ದಾರೆ. ಅದಕ್ಕೆ ಅದು ಬಿಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಅವ್ರು ಹೋರಾಟ ಮಾಡೋಕ್ಕೆ ವಿರೋಧ ಪಕ್ಷಗೆ ಅವ್ರಿಗೆ ಹಕ್ಕಿದೆ. ನಾನು ಹೋರಾಟ ಮಾಡಬಾರ್ದು ಅಂತ ಹೇಳಂಗಿಲ್ಲ, ಅದು ಎಲ್ಲಿ ಹೋರಾಟ ಮಾಡ್ಬೇಕು ಅನ್ನೋದು ಭಾಳ ಗಂಭೀರವಾದಂಥ ಸಮಸ್ಯೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಲಿ ಅಂತ ತಾವು ಹೇಳ್ತೀರಿ? ಅಲ್ಲ, ಕೇಂದ್ರ ಸರ್ಕಾರ ಅವ್ರದ್ದೇ ಐತಿ. ರಾಜ್ಯದಿಂದ 4 ಮಂದಿ ಸಚಿವರಾಗ್ಯಾರ, 28 ಜನ ಸಂಸದರದಾರ. ನಮ್ಮವ್ರನ್ನ ಇಟ್ಕೊಂಡು ನಾವು ಹೇಳೋದು. ಈ ಮಧ್ಯದಲ್ಲಿ ಕೇಂದ್ರ ಸಚಿವರಾಗಿದ್ದಂಥ ಕುಮಾರಸ್ವಾಮಿಯವರು ಲೋಕಸಭಾ ಕ್ಷೇತ್ರದ ಮಂಡ್ಯ ಜಿಲ್ಲೆಯನ್ನು ಪ್ರತಿನಿಧಿಸ್ತಾರೆ. ಕೇಂದ್ರ ಸರ್ಕಾರದಲ್ಲಿ ಪವರ್ಫುಲ್ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ. ಅವರು ಸ್ಟ್ರೈಕ್ ಮಾಡಿದ್ರೆ ಪ್ರಯೋಜನ ಆಗಲ್ಲ, BJPಯವರು ಸ್ಟ್ರೈಕ್ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಕೇಂದ್ರ ಸರ್ಕಾರ ಅವ್ರದ್ದೇ ಇದೆ, ಪವರ್ಫುಲ್ ಮಂತ್ರಿ ಇದ್ದಾರೆ. ಕೇಂದ್ರದಲ್ಲಿ ಪ್ರೈಮ್ ಮಿನಿಸ್ಟರ್ ಕುಂತ್ಕೊಂಡು ಕರ್ನಾಟಕದಲ್ಲಿ ಕುಡಿಯೋಕೆ ನೀರಿಲ್ಲ, ಕರ್ನಾಟಕದಲ್ಲಿ ಬೆಳೆ ಮಾಡ್ತಕ್ಕಂಥ ನೀರಿಲ್ಲ, ಅಲ್ಲಿ ಪ್ರಧಾನಮಂತ್ರಿಗಳಿಗೆ ಹೇಳಿ ಅಲ್ಲಿ ಪ್ರೆಸರ್ ಮಾಡಿಸಿ. ಭಾನುವಾರದ ಸರ್ವಪಕ್ಷಗಳ ಸಭೆಗೆ ಕೇಂದ್ರ ಸಚಿವರು ಮತ್ತು ಮಂಡ್ಯದ ಸಂಸದರಾದ ಕುಮಾರಸ್ವಾಮಿ ಅವರಿಗೂ ಆಹ್ವಾನ ಕಳಿಸಲಾಗಿದೆ. ಸಭೆಗೆ ನಾನು ಹೋಗ್ತೇನೆ ಎಂದಿರುವ HDK CWMA ವಿರುದ್ಧ ಕಿಡಿಕಾರಿದ್ದಾರೆ. ಸಭೆ ಕರೆದಿದ್ದಾರೆ, ಅವತ್ತು ಹೋಗ್ತೀನಿ. ಆದರೆ ಒಂದು ಸರ್ಕಾರಕ್ಕೆ ನಾನು ಹೇಳೋದು, ತಕ್ಷಣ ಹೇಳಬೇಕಾಗ್ತದೆ, ಕೇಂದ್ರದಲ್ಲಿ ಇರ್ತಕ್ಕಂಥ ಈ ಕಾವೇರಿ ವಾಟರ್ ಅಥಾರಿಟಿ ಇರ್ಬೋದು, ಮ್ಯಾನೇಜ್ಮೆಂಟ್ ಅಥಾರಿಟಿ, ರೆಗ್ಯುಲರ್ ಅಥಾರಿಟಿ ಇರ್ಬೋದು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳಬೇಕು, ನೀವು ದೆಹಲಿನಲ್ಲಿ ಕೂತ್ಕೊಂಡು AC ರೂಮಲ್ಲಿ ತೀರ್ಮಾನ ತೆಗೆದುಕೊಳ್ಳೋದಲ್ಲ,
ಕಳೆದ 3 ದಿನದಿಂದ ಕಾವೇರಿ ಕೊಳ್ಳ ಹೋರಾಟದ ಕಿಚ್ಚಿನಿಂದ ದಗದಗಿಸುತ್ತಿದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರ ವಿರುದ್ಧವೂ ಆಕ್ರೋಶ ಕೇಳಿ ಬರ್ತಿದ್ದು, ಭಾನುವಾರ ಸರ್ವಪಕ್ಷದ ಸಭೆ ಕುತೂಹಲ ಕೆರಳಿಸಿದೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ. ಕಾವೇರಿ ಪರ ಹೋರಾಟದ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಜೀವನಾಡಿ ಉಳಿವಿಗೆ ರೈತರು ಮಾತ್ರ ಅಲ್ಲದೆ ಕನ್ನಡ ಪರ ಸಂಘಟನೆಗಳು, ರಾಜಕೀಯ ಪಕ್ಷಗಳು ಅಖಾಡಕ್ಕೆ ಧುಮುಕಿದೆ. KRS ಡ್ಯಾಮ್ ಮುಂದೆ ಹೈ ಡ್ರಾಮವೇ ನಡೆದು ಹೋಗಿದೆ. ಹಾಗಾದ್ರೆ ಪ್ರತಿಭಟನಾ ಕಿಚ್ಚು ಹೇಗಿತ್ತು ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ನೋಡಿ, ಬಹಳ ಸ್ಪಷ್ಟವಾಗಿ ಹೇಳೋದು, ನಮಗೆ ಕುಡಿಯೋದಕ್ಕೂ ಕೂಡ ನೀರಿಲ್ಲದಂತಹ ಸ್ಥಿತಿ ಇರುವಾಗ ನಾವು ಹೇಗೆ ತಮಿಳುನಾಡಿಗೆ ನೀರು ಕೊಡ್ಲಿಕ್ಕೆ ಸಾಧ್ಯ ಅನ್ನೋದು ರೈತರೆಲ್ಲರ ಬೇಡಿಕೆ ಆಗಿದೆ. ನೀರು ಕೊಡಲೇಬಾರ್ದು, ಸರ್ಕಾರ ಇದಕ್ಕೆ ಬಹಳ ಸ್ಟ್ರಿಕ್ಟ್ ಆಗಿ ತಮಿಳುನಾಡು ಸರ್ಕಾರ ಏನೇ ಮಾಡಿದ್ರು ಕೂಡ ನೀರು ಕೊಡಬಾರ್ದು ಅನ್ನೋದು. ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶ ಮಾಡಿರುವಂತಹ CWMA ವಿರುದ್ಧ ಮಂಡ್ಯದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ನೀರು ಹರಿಸಬಾರ್ದು ಅಂತ ಹೇಳಿ ಆಗ್ರಹ ಮಾಡಲಾಗ್ತಾ ಇದೆ. ಕರುನಾಡಿನಲ್ಲಿ ಕಾವೇರಿ ಕಿಚ್ಚು ಧಗಧಗ. KRSಗೆ ಬಿಜೆಪಿ ನಾಯಕರ ಮುತ್ತಿಗೆ. ಒಂದ್ ಕಡೆ KRS ಡ್ಯಾಂಗೆ ಕೇಸರಿ ಸೇನೆ ಮುತ್ತಿಗೆಗೆ ಯತ್ನ. ಅಯ್ಯಯ್ಯೋ ಅನ್ಯಾಯ ಅಂತ ಘೋಷಣೆ. ಸಿಎಂ ವಿರುದ್ಧ ಆಕ್ರೋಶದ ನುಡಿ. ಇನ್ನೊಂದ್ ಕಡೆ ತಮಿಳುನಾಡು ಸಿಎಂ ವಿರುದ್ಧ ಕನ್ನಡ ಪರ ಸಂಘಟನೆಗಳ ಕಿಚ್ಚು. ವಿಜಯ್ ಫೋಟೋಗೆ ಮಸಿ ಬಳಿದು ಕಿಡಿ. KRS ನ ಮುಖ್ಯ ದ್ವಾರದ ಎದುರುಗಡೆ ಬಿಜೆಪಿಯ ಕಾರ್ಯಕರ್ತರು ಮತ್ತೆ ರೈತರಿಗೆ ಬೆಂಬಲವಾಗಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡಬಾರದು ಅನ್ನೋದು ಇವರೆಲ್ಲರ ಬೇಡಿಕೆ ಆಗಿದೆ. ಬರಗಾಲದ ಹೊಡೆತಕ್ಕೆ ಕರ್ನಾಟಕ ಅಕ್ಷರಶಃ ತತ್ತರಿಸಿ ಹೋಗಿದೆ. ಮುಂಗಾರು ಕೈಕೊಟ್ಟು ರೈತರು ಸಾಲದ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅನ್ನದಾತರ ಸಾವಿನ ಸರಣಿ ಮುಂದುವರೆದಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ CWMA ಶಿಫಾರಸು ವಿರುದ್ಧ ಆಕ್ರೋಶದ ಕಿಚ್ಚು ಧಗಧಗಿಸಿದೆ. ಕೃಷಿಕರ ಹೋರಾಟಕ್ಕೆ ಬಿಜೆಪಿ ನಾಯಕರು ಸಾಥ್ ನೀಡಿದ್ದಾರೆ. KRSಗೆ ನಾಯಕರು ಮುತ್ತಿಗೆಗೆ ಪ್ರಯತ್ನಿಸಿದ್ದಾರೆ. ಈ ವೇಳೆ ಕೇಸರಿ ನಾಯಕರು ಹಾಗೂ ಪೊಲೀಸರ ಜೊತೆ ತಳ್ಳಾಟ, ನೂಕಾಟವಾಗಿ ಹೈ ಡ್ರಾಮಾನೇ ನಡೆದೋಯ್ತು. ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದ ಪೊಲೀಸರು ಬಸ್ಸಲ್ಲಿ ಕರೆದೊಯ್ದರು. ಕಾವೇರಿ ನೀರಿನ ವಿವಾದದಲ್ಲಿ ತಕ್ಷಣ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕಿ ಈ ಭಾಗದ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಈಗಾಗಲೇ ಸಾಕಷ್ಟು ಅನ್ಯಾಯ ಆಗಿದೆ. ಜನ ಇವತ್ತು ಕುಡಿಯುವ ನೀರಿನ ಹಾಹಾಕಾರ ಇರುವಂಥ ಸಂದರ್ಭದಲ್ಲಿ ಈ ರೀತಿ ನೀರು ಬಿಡಿ ಅಂತ ಹೇಳುವಂಥದ್ದು ಅಕ್ಷಮ್ಯ ಅಪರಾಧ. ಈ ಬಗ್ಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ನಮ್ಮ ನಾಡಿನ ರೈತ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇನೆ. ಕಾಂಗ್ರೆಸ್ ಸರ್ಕಾರ ರೈತರ ರಕ್ಷಣೆಯನ್ನ ಮಾಡಿದ್ದೇನೆ. ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡಿರ್ತಕ್ಕಂಥದ್ದು ನೋಡಿದ್ದೇವೆ. ಇವತ್ತು ಮಾನ್ಯ DK ಶಿವಕುಮಾರ್ ಅವ್ರ ಕೇಳಕ್ಕೆ ಇಷ್ಟಪಡ್ತೇನೆ. ನೀವೇ ಬೃಹತ್ ನೀರಾವರಿ ಸಚಿವರಾಗಿದ್ರೆ, ಉಪಮುಖ್ಯಮಂತ್ರಿಗಳಾಗಿದ್ರೆ ಯಾಕೆ ತಮಿಳುನಾಡಿಗೆ ನೀರು ಬಿಡಬೇಕೆನ್ನುವ ಮುಂದಾದ ನಿಮ್ಮ ಸರ್ಕಾರ? ನೀರಿದ್ರೆ ಬಿಡಿ. ಇಲ್ಲಿ ಕುಡಿಯೋಕೆ ನೀರಿಲ್ಲದೆ ಇದ್ದಾಗ ನೀವು ನೀರು ಬಿಡ್ತೀವಿ ಅನ್ನೋ ತೀರ್ಮಾನ ತೆಗೆದುಕೊಂಡ್ರೆ ಅದು ರಾಜ್ಯಕ್ಕೆ ಮಾಡುವ ದ್ರೋಹ ಆಗತ್ತೆ. ಆ ದ್ರೋಹವನ್ನು ಮಾಡಬೇಡಿ. ನೀವು ನಮ್ಮ ನೀರು ನಮ್ಮ ಹಕ್ಕು ಅಂತ ಚಳವಳಿ ಮಾಡಿದ್ರಿ. ಆ ಚಳವಳಿನ ನೆನಪು ಮಾಡ್ಕೊಳ್ಳಿ. ನಮ್ಮ ಹಕ್ಕನ್ನು ರಕ್ಷಣೆ ಮಾಡಿ. ಕಾವೇರಿ ಹೋರಾಟಕ್ಕೆ ಶತಾಯುಷಿ ಬೆಂಬಲ. ಕಾವೇರಿ ಹೋರಾಟಕ್ಕೆ ಶತಾಯುಷಿ ಬೆಂಬಲ ನೀಡಿದ್ದಾರೆ. ತುಮಕೂರಿನ ತಿಮ್ಲಾಪುರದ 104 ವರ್ಷದ ವೃದ್ಧೆ ಶಿವಮ್ಮ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕಾವೇರಿ ನೀರ ತಮಿಳುನಾಡಿ ಬಿಡಿಸ್ಕೋಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ತಮಿಳುನಾಡಿ ನೀರು ಕೊಡೋಲ್ಲ. ನಮ್ಮದು ರೈತರು ಎಲ್ಲಿಗೆ ಹೋಗ್ತಾರಪ್ಪ? ನಮ್ಮ ದನ ಕರ ಎಲ್ಲಿಗೆ ಹೊಡ್ಕೊಂಡೋಗೋಣ? ಅವರಿಗೆ ಕೊಡ್ರಿ ನೀರು ಅಂತವ. ನಾವು ಚಮ್ತಾಂಡು ಹೋಗೋಣ, ನೀರು ಕೊಡ್ರಿ ಅಂತವ. ಏನಪ್ಪ, ನಾವು ನೀರು ಕೊಡೋಕ್ಕಾಗಲು ನಮ್ಮ ಪ್ರಾಣ ಹೋದ್ರೂ ನೀರು ಕೊಡೋಲ್ಲ. ನೋಡ್ರಿ, ನಾನು ಉಸಿರಿರೋವರೆಗಿಂತಕ್ಕೆಲ್ಲ ಬತ್ತಿಕೊಂಡ್ರಪ್ಪ. ನಮ್ಮ ಜೀವ ಬಿಡುತ್ತೇವೆ, ನೀರು ಬಿಡಲ್ಲ.
ಕೆಆರ್ಎಸ್ ಬಳಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ತಮಿಳುನಾಡು ಸಿಎಂ ಫೋಟೋ ಹಿಡಿದು ಘೋಷಣೆ ಕೂಗಿದ ಕಾರ್ಯಕರ್ತರು ಜೀವ ಬಿಡ್ತೇವೆ ನೀರು ಬಿಡಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ರಾಜಕಾರಣಕ್ಕೆ ಅಂಟ್ಕೊಂಡಿದ್ದೀನಿ, ನಾನು ಕುರ್ಚಿಗೋಸ್ಕರ ಅಂಟ್ಕೊಂಡಿದ್ದೀನಿ. ಹೈಕಮಾಂಡ್ ಸಂಸ್ಕೃತಿಯನ್ನ ನೀವು ಮುಂದುವರಿಸಿದ್ರೆ ಯಾವುದೇ ಕಾರಣಕ್ಕೂ ನಾವು 7 ಕೋಟಿ ಕನ್ನಡಿಗರು ಸಹಿಸಲ್ಲ. ಯಾಕಂದ್ರೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು 3ನೇ ಬೆಳೆಗೆ ನೀರನ್ನ ಕೇಳ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಮಗಿರ್ತಕ್ಕಂಥ ನೀರು 1 ತಿಂಗಳಿಗೆ ಬೆಂಗಳೂರಿಗೆ 3 TMC ನೀರು ಬೇಕು. ಕುಡಿಲಿಕ್ಕೆ ನಾವು ಕೇಳ್ತಾ ಇರೋದು, ಬೆಳಿಲಿಕ್ಕಲ್ಲ. ಮಂಡ್ಯದಲ್ಲಿ ರಸ್ತೆ ತಡೆದು ರೈತರ ಆಕ್ರೋಶ. ತಮಿಳುನಾಡಿಗೆ ನೀರು ಹರಿಸುವುದಕ್ಕೆ ಶಿಫಾರಸು ಹಿನ್ನೆಲೆ ಮಂಡ್ಯ ಜಿಲ್ಲೆಯಲ್ಲಿ ರೈತರ ಆಕ್ರೋಶ ಭುಗಿಲೆದ್ದಿದೆ. ಸಂಜೆ ವೃತ್ತದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ರಸ್ತೆ ತಡೆದು ಕಿಡಿಕಾರಿದ ಅನ್ನದಾತರು ಸಿಡಬ್ಲ್ಯೂಎಂಎ ಶಿಫಾರಸು ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ನಾವು ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟಿಲ್ಲ. ತಮಿಳುನಾಡಿಗೆ ಸರ್ಕಾರ ಕದ್ದು ಮುಚ್ಚಿ ನೀರು ಹರಿಸಿದೆ ಅನ್ನೋ ವಿಪಕ್ಷಗಳ ಆರೋಪಕ್ಕೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. ನಾವು ನೀರು ಬಿಡೋದಿಲ್ಲ ಅಂತ ಹೇಳಿದ್ದೀವಿ ಅಲ್ವಾ? ವಿಪಕ್ಷದ ನಾಯಕರನ್ನು ಕರೆದಿದ್ದೀವಿ, ಕರೆದು ಅವರ ಅಭಿಪ್ರಾಯ ತಗೊಳ್ತೀವಿ. ನಾವೇನೋ ನೀರು ಬಿಡ್ತೀವಿ ಅಂತ ತೀರ್ಮಾನ ತಗೊಂಡಿದ್ರೆ ಪ್ರತಿಭಟನೆ ಮಾಡೋದ್ರಲ್ಲಿ ಅರ್ಥ ಇರ್ತಿತ್ತು. ನಾವೇನು ಆ ಥರ ತೀರ್ಮಾನ ತೊಗೊಂಡಿಲ್ವಲ್ಲ, ನೀರು ಬಿಡೋದಿಲ್ಲ ಅಂತಲೇ ಹೇಳಿದ್ದೀವಿ. ಆಮೇಲೆ ವಿಪಕ್ಷ ನಾಯಕರೆಲ್ಲ ಬರಲಿ, ಕೂತು ತೀರ್ಮಾನ ಮಾಡಿ ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋದನ್ನು ಆಮೇಲೆ ತೀರ್ಮಾನ ಮಾಡೋಣ. ಕರುನಾಡಿನ ಜೀವನಾಡಿ ಕಾವೇರಿ ಉಳಿವಿಗಾಗಿ ರೈತರು, ಕನ್ನಡ ಪರ ಸಂಘಟನೆಗಳು ಹಾಗೂ ರಾಜಕೀಯ ಪಕ್ಷಗಳು ಹೋರಾಟಕ್ಕೆ ಧುಮುಕಿದೆ. ಪ್ರತಿಭಟನಾ ಕಾವು ಸ್ಫೋಟವಾಗ್ತಾ ಇದ್ದು ಸರ್ಕಾರ ನೀರು ಬಿಡಲ್ಲ ಅಂತ ಹೇಳ್ತಾ ಇದೆ. ರೈತರ ಹಿತ ಕಾಪಾಡುತ್ತಾ ಸರ್ಕಾರ ಕಾದ್ ನೋಡಬೇಕು. ರಾಜ್ಯದಲ್ಲಿ ಕಾವೇರಿ ಹೋರಾಟದ ಕಿಚ್ಚು ತೀವ್ರಗೊಂಡಿದೆ. ತಮಿಳುನಾಡಿಗೆ ನೀರು ಹರಿವು ಆದೇಶ ಖಂಡಿಸಿ ಕನ್ನಡ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದೆ. ಬಂದ್ಗೆ 10 ಸಂಘಟನೆಗಳು ಸಾಥ್ ಕೊಟ್ಟಿದೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿದ ಕನ್ನಡ ಸಂಘಟನೆಗಳು. ತಮಿಳುನಾಡಿಗೆ ಕಾವೇರಿ ನೀರು ಹರಿವಿಗೆ ಸಿಡಬ್ಲ್ಯೂಎಂಎ ಆದೇಶದ ಬೆನ್ನಲ್ಲೇ ಕನ್ನಡಿಗರ ಆಕ್ರೋಶದ ಜ್ವಾಲೆ ಸ್ಫೋಟಗೊಂಡಿದೆ. ಕಾವೇರಿ ಹೋರಾಟ ತೀವ್ರಗೊಳಿಸುವುದಕ್ಕೆ ವಿವಿಧ ಕನ್ನಡ ಪರ ಸಂಘಟನೆಗಳು ಸಭೆ ಸೇರಿದ್ವು. ಸಭೆಯಲ್ಲಿ ಕರವೇ ಪ್ರವೀಣ್ ಶೆಟ್ಟಿ, ಶಿವರಾಮೇಗೌಡ, ಸಾರಾ ಗೋವಿಂದು, ಕೆಆರ್ ಕುಮಾರ್, ರೈತ ಪರ ಸಂಘಟನೆಗಳು ಭಾಗಿಯಾಗಿದ್ರು. ಸಭೆಯ ಬಳಿಕ ಮಾತನಾಡಿದ ಹೋರಾಟಗಾರರು ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಮಾಡುವುದಾಗಿ ಘೋಷಿಸಿದ್ದಾರೆ. ಈ ವೇಳೆ ಕೈ ಹಿಡಿದು ಒಗ್ಗಟ್ಟು ಪ್ರದರ್ಶಿಸಿದ ಕನ್ನಡ ಪರ ಸಂಘಟನೆಗಳು ಒಗ್ಗಟ್ಟನ್ನು ಪ್ರದರ್ಶಿಸಿವೆ. 13ನೇ ತಾರೀಕು ಮುಂದಿನ ತಿಂಗಳು 13ನೇ ತಾರೀಕು ಗುರುವಾರ, ಮುಂದಿನ ತಿಂಗಳು 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಿಗ್ಗೆ 6ರಿಂದ ಸಂಜೆ 6 ತನಕ ಹೋರಾಟ ಸಂಪೂರ್ಣವಾಗಿ ಬಂದಿರುತ್ತೆ. ಯಾವುದೇ ಸಂದೇಹ ಬೇಡ. ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಸಹ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಸಂಪೂರ್ಣವಾಗಿ ಬಂದನ್ನು ನಾವು ಮಾಡ್ತೀವಿ. ಸರ್, ಈಗ ಹೋರಾಟದಲ್ಲಿ ಯಾವೆಲ್ಲ ಸಂಘಟನೆಗಳು ಭಾಗಿಯಾಗ್ತವೆ? ಏನಾದರೂ ಮಾತುಕತೆ ಮಾಡ್ತಿದ್ರ ಮುಂದಿನ ಹಂತಗಳಲ್ಲಿ, ಹೇಗೆ ಸರ್ ಅಂತ? ಹೋಟೆಲ್ ಸಂಘಟನೆ, ಬೇಕರಿ ಕಾಂಡಿಮೆಂಟ್ಸ್ ಮಾಲೀಕರ ಸಂಘಟನೆ, ವಾಣಿಜ್ಯ ಮಂಡಳಿ, ಕಾರ್ಮಿಕರ ಸಂಘಟನೆ, ಕೈಗಾರಿಕಾ ಸಂಘಟನೆ ಎಲ್ಲರೂ ಸಹ ಬೆಂಬಲವನ್ನು ಕೊಡ್ತಾರೆ. ಅದರಿಂದ ಸಂಪೂರ್ಣವಾಗಿ ಬಂದ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗ ಸಿನಿಮಾ ನಟ ನಟಿಯರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರ, ಕೆಲವರು ಹಿಂದೇಟು ಹಾಕುವ ಪ್ರಸಂಗ ಇದೆ. ವಾಣಿಜ್ಯ ಮಂಡಳಿಯ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದೆ. ಆದ್ದರಿಂದ ಎಲ್ಲ ನಟರು ಮಾತ್ರ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗನು ಇದಕ್ಕೆ ಬೆಂಬಲವನ್ನು ಕೊಡ್ತಾರೆ. ಮತ್ತೊಂದು ಕಡೆಗೆ ಸರ್ವಪಕ್ಷ ಸಭೆ ವಿಚಾರವಾಗಿ ಮಾತಾಡಿದ್ರು. ಒಂದು ಕಡೆ ಆಕ್ರೋಶ ಹೊರಹಾಕಿತು, ನಮ್ಮನ್ನು ಕರೆದಿಲ್ಲ ಅಂತ ಒಂದು ಕಡೆ ವಾಟಾಳರಾಜ್ ಅವರು ಹೇಳಿದರು. ಖಂಡಿತವಾಗಲೂ ಕರೆದಿಲ್ಲ ಅಂದ್ರೂ ತಪ್ಪಿಲ್ಲ. ನೀರನ್ನು ಬಿಡಬೇಡಿ. ಏನು ಬಂಗಾರಪ್ಪನವ್ರ ಥರ ಸುಗ್ರೀವಾಜ್ಞೆಯನ್ನು ತರೋದ್ರ ಮುಖಾಂತರ ಬಂಗಾರಪ್ಪನವರ ಶಿಷ್ಯ ನಮ್ಮ ಗುರುಗಳಂತ ಇದ್ದೀರಲ್ಲ, ಅದನ್ನ ಮತ್ತೊಮ್ಮೆ ಸಾಬೀತುಪಡಿಸಿ ಕರ್ನಾಟಕನ ಉಳಿಸುವಂಥ ಕೆಲಸ ಮಾಡಿ, ಕರ್ನಾಟಕ ನೀರನ್ನು ಉಳಿಸುವಂಥ ಕೆಲಸ ಮಾಡಿ, ನಿಮಗೆ ಸಂಪೂರ್ಣವಾದಂಥ ಬೆಂಬಲವನ್ನು ನಾವು ಕೊಡ್ತೀವಿ. ಈಗ ಆಗಸ್ಟ್ 3ಕ್ಕೆ ತಮಿಳುನಾಡು ಸಿಎಂ ರಾಜ್ಯಕ್ಕೆ ಬರ್ತಿದ್ರೆ ಅವತ್ತು ತಡೆಯುವಂಥ ಕೆಲಸ ಮಾಡ್ತೀವಿ. ಏರ್ಪೋರ್ಟ್ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ. ದೊಡ್ಡ ಕ್ರಾಂತಿ ಆಗುತ್ತೆ. ಆಗಸ್ಟ್ 13ರ ಕರ್ನಾಟಕ ಬಂದ್ಗೆ ಭರಪೂರ ಬೆಂಬಲ. ರೋಡ್ಗಿಳಿಯಲ್ಲ ಕೆಎಸ್ಆರ್ಟಿಸಿ ಬಸ್, ಮುಚ್ಚಲಿವೆ ಖಾಸಗಿ ಶಾಲೆ.
ಆಗಸ್ಟ್ 13ರ ಕರ್ನಾಟಕ ಬಂದ್ಗೆ ಕೆಎಸ್ಆರ್ಟಿಸಿ ನೌಕರರ ಸಂಘ ಕ್ಯಾಂಪ್ಸ್ ಬೆಂಬಲ ಘೋಷಿಸಿದೆ. ಆಗಸ್ಟ್ 13ರಂದು ಕೆಎಸ್ಆರ್ಟಿಸಿ ಬಸ್ ರೋಡಿಗಿಳಿಸದಿರಲು ನಿರ್ಧರಿಸಲಾಗಿದೆ. ಇನ್ನು ಖಾಸಗಿ ಶಾಲೆಗಳ ಒಕ್ಕೂಟ ಕೂಡ ಅಂದು ಶಾಲೆಗಳು ಓಪನ್ ಆಗಲ್ಲ ಎಂದಿವೆ. ಅಲ್ಲದೆ ಓಲಾ, ಊಬರ್, ಆದರ್ಶ ಆಟೋ ಸಂಘ, ಪೀಸ್ ಆಟೋ ಸಂಘಟನೆ, ಬೀದಿ ಬದಿ ವ್ಯಾಪಾರಿಗಳು, ಕಾರ್ಮಿಕ ಪರಿಷತ್ ಸೇರಿ ಹಲವು ಸಂಘಟನೆಗಳು ಬೆಂಬಲಿಗೆ ಬಂದವೆ. ಎಂಡಿಎಚ್ ದಮ್ ಆಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. ಎಂಡಿಎಚ್ ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿ ಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಕಾವೇರಿ ಹೋರಾಟ ತೀವ್ರಗೊಳ್ತಾ ಇರುವಂತಹ ಸಮಯದಲ್ಲಿ ತಮಿಳುನಾಡು CM ವಿಜಯ್ ಕರ್ನಾಟಕಕ್ಕೆ ಬರುವುದು ಎಷ್ಟು ಸರಿ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕರೆ ಮಾಡಿ ತಿಳಿಸಿ. ನಮ್ಮ ವಾಟ್ಸಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಮಾಡಬಹುದು. ಎಕ್ಸ್ ಖಾತೆಯಲ್ಲೂ ಕೂಡ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಕಾವೇರಿ ಕಿಚ್ಚಿನ ಹೊತ್ತಲ್ಲಿ ವಿಜಯ್ ಬರಬೇಕಾ? ನಿಮ್ಮ ಅಭಿಪ್ರಾಯವನ್ನು ಈ ಕೂಡಲೇ ಕರೆ ಮಾಡಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಪ್ರಕಾಶ್ ಅಂತೇಳಿ ಮೈಸೂರಿಂದ ಇವತ್ತು ಕರೆ ಮಾಡಿದ್ದಾರೆ. ಮೊದಲ ಕರೆ. ಪ್ರಕಾಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಇಂಥ ಹೊತ್ತಲ್ಲಿ ವಿಜಯ್ ಅವರು ಬರಬೇಕಾ? ನಿಮ್ಮ ಅಭಿಪ್ರಾಯ ಏನು? ಸರ್ ಅವರು ಕರ್ನಾಟಕಕ್ಕೆ ಬರೋ ಅಂತ ಅವಶ್ಯಕತೆ ಇಲ್ಲ. ಅವರು ಇಲ್ಲಿ ಬಂದು ಏನ್ ಮಾಡ್ತಾರೆ? ಅವರು ಏನ್ ಮಾಡಕ್ ಸಾಧ್ಯ? ನಮ್ ನೀರು, ನಮ್ ಜನ, ನಮ್ಮ ಊರಲ್ಲಿ ಬೆಳೆದಂತ ನೀರನ್ನ ಬೇರೆಯವನು ಬಂದು ನಮ್ಮಲ್ಲಿ ಪರಿಶೋಧನೆ ಮಾಡಕ್ ಅವನು ಯಾರು ಹೇಳಿ? CM DK ಶಿವಕುಮಾರ್ ಅವರು ಕೂಡ ಅದನ್ನ ಹೇಳಿದ್ರು. ಈಗ ಬರೋದು ಬೇಡ, ಎಲ್ಲವೂ ಕೂಡ ಸರಿ ಹೋದ್ಮೇಲೆ ಬೇಕಾದ್ರೆ ಬನ್ನಿ ಅಂತ. ಸರ್, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಖಡಕ್ವಾದಿ ಕೊಡ್ಬೇಕು. ಏನಂತೀಯ? ನೀವಿಲ್ಲಿ ಬರೋ ಅಂತ ಅವಶ್ಯಕತೆ ಇಲ್ಲ, ನಾವು ನಮ್ ನೀರ ನಿಮ್ಗೆ ಬಿಡಲ್ಲ, ಜನ ಹೋರಾಟ ಮಾಡ್ಬೇಡಿ ಅಂತ ಅವ್ರಿಗೆ ಸಂದೇಶ ಕೊಟ್ಟು, ನೋಡಿಯಪ್ಪ ನೀವು ಹೋರಾಟ ಮಾಡ್ಬೇಡಿ, ನಾವು ತಮ್ಮಳಿಗೆ ಬಿಡೋ ನೀರ ಅಂತ ಅವ್ರು ಎಚ್ಚರಿಕೆ ಕೊಡ್ಬೇಕು, ಕರೆಕ್ಟ್ ಸಂದೇಶ ಕೊಡ್ಬೇಕು ಅವರು ಮುಖ್ಯಮಂತ್ರಿಗಳು. ಸುಮ್ನೆ ಜನಗಳ ಬೀದಿ ಬಿಟ್ಬಿಟ್ಟು ಅವ್ರೇನ ಮಾಡೋದು ಇದೇ ಸಾಧ್ಯ ಒಳಗಡೆ ಅವರು ಅಲ್ವಾ? ಇವ್ರಿಗೆ ಮಾನ ಮರ್ಯಾದೆ ಆಯ್ತು ಅವ್ರಿಗೆ ಹೇಳಿ? ಇದೆಲ್ಲ ಮಾಡಕ್ ಹೋಗ್ಬರುತ್ತೆ ಇವರು, ಬಹಳ ತಪ್ಪು. ಇವರು ರಾಜಕೀಯ ಮಾಡೋದು ಅನಲಾಯಕು. ಇವರು ರಾಜಕೀಯದಲ್ಲಿ ಇರಬಾರ್ದು. ಇವರು ನಮ್ ನೀರ ಬೇರೆ ಕೊಡಕ್ಕೆ ಇವ್ರಿಗೆ ಅಧಿಕಾರ ಏನಿದೆ? ಓಕೆ, ಇದು ನಿಮ್ಮ ಅಭಿಪ್ರಾಯ ಪ್ರಕಾಶ್ ಅವರೇ ಅಲ್ವಾ? ಅಲ್ಲ ಸರ್, CWG ಕರ್ನಾಟಕ ಏನ್ ಸಂಬಂಧ? ನೀರ್ ನಮ್ದು, ನಮ್ ರಾಜ್ಯದಲ್ಲಿದೆ, ನಮ್ ರಾಜ್ಯಕ್ಕೆ ಬಿಟ್ಟು ಮಿಕ್ಕಿದಂತ ನೀರನ್ನ ಕೊಡಿ ಬೇರೆ ರಾಜ್ಯಕ್ಕೆ. ಅದೊಂಥರ ಒಪ್ಕೊಳ್ತಿದೆ. ನಮ್ ಜನ ಸಾಯ್ತಾ ಇದಾರೆ ಇಲ್ಲಿ, ನಮ್ಗೆ ಇಟ್ಟಿಲ್ಲ. ಓಕೆ, ಬೇರೆ ಇಟ್ಕೊಡಕ್ ಹೆಂಗೈತೆ ಸರ್? ಅದಕ್ಕೆ ಏನ್ ಸರ್ ಹೇಳಿ? ಓಕೆ, ಅದಕ್ಕೆ ಅವರು ಬರೋ ಅಂತ ಅವಶ್ಯಕತೆ ಬೇಡ ಈಗ. ಓಕೆ, ಇದು ನಿಮ್ಮ ಅಭಿಪ್ರಾಯ ಅಲ್ವಾ? ಥ್ಯಾಂಕ್ ಯು ಪ್ರಕಾಶ್ ಅವರೇ. ಮತ್ತೊಬ್ರು ಕರೆ ಮಾಡಿದ್ದಾರೆ, ರಮೇಶ್ ಅಂತೇಳಿ. ರಮೇಶ್ ಅವರೇ ನಮಸ್ಕಾರ. ನಿಮ್ಮ ಅಭಿಪ್ರಾಯ ಏನು? ನಮಸ್ಕಾರ ಸರ್. ಈಗ ಕಾವೇರಿ ಕಿಚ್ಚು ಇರ್ಬೇಕಾದ್ರೆ ಈ ಸಂದರ್ಭದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಇಲ್ಲಿ ಬಂದು ಮಾತುಕತೆ ನಡೆಸೋದು ಸರಿಯಲ್ಲ. ಯಾಕಂದ್ರೆ ವಾತಾವರಣ ಪೂರಕವಾಗಿಲ್ಲ. ಕಾವೇರಿ ನಿರ್ವಹಣಾ ಮಂಡಳಿ ತೀರ್ಪು ಬಂದಿರೋದು ಕೂಡ ಸಂಕಷ್ಟದ ಸಮಯದಲ್ಲಿ ಕರ್ನಾಟಕಕ್ಕೆ ಕಷ್ಟ ಆಗುತ್ತೆ ನೀರು ಹರಿಸೋದು. ಈಗಾಗಲೇ ಚಳುವಳಿಗಾರರು ಈಗ ಬೀದಿಗೆ ಇಳಿದಿದ್ದಾರೆ. ಆದ್ರಿಂದ ಅವರು ಈ ಸಂದರ್ಭದಲ್ಲಿ ಬರೋದು ಬೇಡ. ಮುಂದೆ ಒಳ್ಳೆ ಮಳೆ ಆಗಿ ಅಂತ ಸಂದರ್ಭದಲ್ಲಿ ಸಂಕಷ್ಟ ಸೂತ್ರ ತೀರ್ಮಾನ ಮಾಡೋದಕ್ಕೆ ಅವ್ರು ಬಂದ್ರೆ ಒಳ್ಳೇದು. ಆಮೇಲೆ ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ ಇದೆ ಹೇಳಿ. ಇಲ್ಲಿ ಅವರು ಬರ್ತಿರೋದಕ್ಕೆ ಇನ್ನೊಂದು ಕಾರಣವೂ ಇದ್ದಿರಬಹುದು. ಈಗ ಡಿಸೆಂಬರ್ನಲ್ಲಿ GBA ಚುನಾವಣೆ ನಡೆಯೋದಿದೆ. ಈಗ ತಮಿಳುನಾಡಿನ ಪ್ರಾದೇಶಿಕ ಪಕ್ಷ ಬೆಂಗಳೂರಿನಲ್ಲೂ ನೆಲೆಯೂರಬೇಕು ಅನ್ನುವ ಒಂದು ಕೆಲವು ತಂತ್ರಗಾರಿಕೆ ನಡೀತಾ ಇದೆ. ಬಹಳ ಅಪಾಯಕಾರಿ ಇದು. ಆ ಕಾರಣಕ್ಕೆ ಅವರು ಇಲ್ಲಿ ಬೆಂಗಳೂರಿನಲ್ಲಿ ತಮ್ಮ ಪಕ್ಷವನ್ನ ಬೆಳೆಸೋದಕ್ಕೆ ಏನಾದ್ರು ಉದ್ದೇಶ ಇಟ್ಕೊಂಡು ಬರ್ತಿರಬಹುದಾ? ರಮೇಶ್ ಸರ್, ಅದು ನೋಡೋಣ, ಅದು ಅವರವರ ವೈಯಕ್ತಿಕ ಅಭಿಪ್ರಾಯ. ಆದ್ರೆ ಈ ಸಂದರ್ಭದಲ್ಲಿ ಬರೋದು ಬೇಡ ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿತ್ತು. ಥ್ಯಾಂಕ್ ಯು ರಮೇಶ್ ಅವರೇ. ಮತ್ತೊಬ್ರು ಕರೆ ಮಾಡಿದ್ದಾರೆ, ವಿಜಯ್ ಅಂತೇಳಿ, ವಿಜಯ್ ಕುಮಾರ್ ಅಂತೇಳಿ ಚಿಕ್ಕಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ವಿಜಯ್ ಕುಮಾರ್ ಅವರೇ, ಇಂಥ ಸಂದರ್ಭದಲ್ಲಿ ತಮಿಳುನಾಡು CM ಬರಬೇಕಾ? ಸರ್, ಬರೋದು ಬೇಕಾಗಿಲ್ಲ ಸರ್. ಬರೋದು ಬೇಕಾಗಿಲ್ಲ ಸರ್ ಅವರು. ಓಕೆ, ಆಕ್ಚುಲಿ ಬಂದ್ಬಿಟ್ಟು ನನ್ನ ಪ್ರಕಾರ ಇದು ಕಮಿಟಿ ಮಾಡಿರೋದು ತಪ್ಪು ಸರ್. 52ರಲ್ಲಿ ಮಾಡಿದ್ದಾರೆ. 75% ತಮಿಳುನಾಡಿಗೆ, 25% ಕರ್ನಾಟಕಕ್ಕೆ ಅಂತ ಹೇಳಿ.
ಇದು ತುಂಬ ದೊಡ್ಡ ತಪ್ಪು ಸರ್ ಇವ್ರು ಮಾಡಿರೋದು. ಆ ಕಮಿಟಿಗಳು ಮಾಡ್ಕೊಂಡಿರೋದು ದೊಡ್ಡ ತಪ್ಪು. ಅದೆಲ್ಲ ಚೇಂಜ್ ಮಾಡಾಕ್ಬಿಟ್ಟು ಹೊಸದಾಗಿ ಕಮಿಟಿ ಮಾಡೋದು ಒಳ್ಳೇದು ಸರ್ ನಮ್ಮ ಪ್ರಕಾರ. ಹಾಂ, ನೀರು ಬೇಕು ಅಂತ ಕೇಳ್ತಾರಲ್ಲ, ಅವ್ರು ಆ ಕಡೆ ಒಂದು TMC ನೀರು ಕಡೆ ಕಳ್ಸಿಕೊಟ್ಟು ನಾವು ಎಷ್ಟು TMC ಬೇಕಾದ್ರೂ ಕಳ್ತೀವಿ ಸರ್. ಅವ್ರಿಗೆ ಆಗುತ್ತಾ ಕೇಳಿ ಸರ್ ನೋಡೋಣ. ಕರೆಕ್ಟ್. ಥ್ಯಾಂಕ್ ಯು ವಿಜಯ್ ಕುಮಾರ್ ಅವರ. ಇದು ನಿಮ್ಮ ಅಭಿಪ್ರಾಯ ಆಗಿತ್ತು. ಮತ್ತೊಬ್ಬರು ಕರೆ ಮಾಡಿದ್ದಾರೆ, ದಯಾನಂದ್ ಅಂತೇಳಿ. ದಯಾನಂದ್ ಅವರೇ ನಮಸ್ಕಾರ. ಮಂಡ್ಯ ಮೂಲದವರು ನೀವು. ಇವತ್ತು ಮಂಡ್ಯದಲ್ಲಿ ಕಿಚ್ಚು ಹೆಚ್ಚಾಗಿದೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡು CM ಇಲ್ಲಿಗೆ ಬರಬೇಕಾ? ಬೇಡಿ, ನಮ್ಮ ಜಿಲ್ಲೆಗೆ ಯಾಕೆ, ನಮ್ಮ ರಾಜ್ಯಕ್ಕೆ ಯಾತಕ್ಕೆ ಬರಬೇಕು? ಇಷ್ಟೆಲ್ಲ ಇದು ಮಾಡಿರೋರು, ನೀರು ನಮಗೆ ಇಲ್ಲ. ನೀರು 2 ಬೆಳೆ ಕೊಡ್ತಾ ಇದ್ರು ನಮಗೆ ಹಿಂದೆ ಅಲ್ಲವ. ಈಗ ಒಂಚೂರು ನೀರು ಕೊಡ್ತಾ ಇಲ್ಲ. ಕುಡಿಯಕ್ ನೀರಿಲ್ಲ. ದನ ಗದ್ದೆ ಎಲ್ಲ ಒಣಗೋಗೈತೆ. ಇವ್ರು ಈ ಕಾಂಗ್ರೆಸ್ನವರು ಏನ್ ಮಾಡ್ಯಾವ್ರಿ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡ್ಕೊಂಡು ಒಂದ್ಸರಿ ನೀರು ಕೊಡ್ತಾ ಇಲ್ಲ, ಏನಿಲ್ಲ. ಎಲ್ಲ ರಾಜ್ಯನೇ ಲೂಟಿ ಹೊಡೆದು ರಾಜ್ಯನೇ ಹಾಳು ಮಾಡ್ತಾ ಕೂತವ್ರೆ. ಸರಿ ದುಡ್ಡಿಗಾಗಿ ನೀರು ಮಾಡ್ಕೊಂಡು ಈ ದುಡ್ಡಿಗೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಎಲ್ಲ ಇದೇ ಆಗಿರೋದು. ಓಕೆ, ಥ್ಯಾಂಕ್ ಯು ದಯಾನಂದ್ ಅವರು. ಇದು ನಿಮ್ಮ ಅಭಿಪ್ರಾಯ. ಕೋಲಾರದಿಂದ ಮತ್ತೊಬ್ಬರು ಕರೆ ಮಾಡಿದ್ದಾರೆ, ಸಾರಿ ಕೊಡಗುಯಿಂದ ಸೂರ್ಯ ಅಂತೇಳಿ. ಸೂರ್ಯ ಅವರೇ ನಮಸ್ಕಾರ. ನಿಮ್ಮ ಅಭಿಪ್ರಾಯ ಏನು? ಹಲೋ, ಹೇಳಿ ಸೂರ್ಯ ಅವರೇ, ನಿಮ್ಮ ಅಭಿಪ್ರಾಯ ತಿಳಿಸಿ. ನೋಡಿ, ನಮ್ಮಲ್ಲಿ ಈಗ ಮಳೆ ಕೊರತೆ ಇದೆ. ಮತ್ತೆ ಜೊತೆಗೆ ನಮ್ಮಲ್ಲಿ ಇದು ಕಾವೇರಿ ನೀರು ಹುಟ್ಟಿದ್ರೆ ಕೊಡಗಲ್ಲಿ. ಹೌದು, ನಮ್ಗೆ ಕಾವೇರಿ ನೀರು ನಮ್ಗೆ ಲಾಭನೇ ಇಲ್ಲ. ಲಾಭ ಆಗ್ತಿರೋದು ಮೈಸೂರು, ಮಂಡ್ಯ ಮತ್ತೆ ತಮಿಳುನಾಡು ಭಾಗಕ್ಕೆ. ಹಾಗಾಗಿ ಕರ್ನಾಟಕ ಲಾಭ ಇಲ್ಲದ ತಮಿಳುನಾಡಿಗೆ ಯಾಕೆ ಬಿಡಬೇಕು ಅಂತ ನಮ್ಮ ಸಮಸ್ಯೆ. ಅಲ್ಲ, ಈಗ ಇಂಥ ಸಂದರ್ಭದಲ್ಲಿ ವಿಜಯ್ ಅವರು ಬರಬೇಕಾ ರಾಜ್ಯಕ್ಕೆ? ಬೇಡ, ದಯವಿಟ್ಟು ಬರೋದು ಬೇಡ. ಓಕೆ, ಥ್ಯಾಂಕ್ ಯು ಸೂರ್ಯ ಅವರೇ. ಮತ್ತೊಬ್ರು ಕರೆ ಮಾಡಿದ್ದಾರೆ, ಅರುಣ್ ಅಂತೇಳಿ ಬೆಂಗಳೂರಿಂದ. ಅರುಣ್ ಅವರೇ ನಮಸ್ಕಾರ. ಹೇಳಿ ಅರುಣ್ ಅವರ, ನಿಮ್ಮ ಅಭಿಪ್ರಾಯ ತಿಳಿಸಿ. ಬೆಂಗಳೂರಿಂದ JP ನಗರದಿಂದ ಮಾತಾಡ್ತಾ ಇದ್ದೀನಿ. ಈಗ ಕಾವೇರಿ ನದ ನಡೀತಾ ಇದೆ ಗಲಾಟೆ, ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಈಗ ವಿಜಯ್ ಅವರು ಬರ್ತಾ ಇರೋದು ಬೆಂಗಳೂರಿಗೆ, ಅದ್ರ ಸಮಸ್ಯೆ ಇಲ್ಲ. ಅವರು ಒಳ್ಳೆಯ ಸಿನಿಮಾ ನಟರು, ಎಲ್ಲಾ ತರನು ಅವರು ಸಿನಿಮಾ ನಟನೆ ಮಾಡಿದ್ದಾರೆ. ಬಟ್ ಏನಪ್ಪಾ ಅಂದ್ರೆ, ಕಳೆದ 5 ವರ್ಷದಿಂದ ಕಾವೇರಿ ಸಮಸ್ಯೆದಲ್ಲಿ ಯಾವುದು ಏನು ಆಗಿಲ್ಲ. ಸರಿಯಾದ ಸಮಯದಲ್ಲಿ ಮಳೆ ಬರ್ತಿತ್ತು, ನಮ್ಮ ಕಾವೇರಿ ನದಿ ತುಂಬ್ತಿತ್ತು, KRS ಡ್ಯಾಮಿಂದ ತಮಿಳ್ನಾಡಿಗೆ ಬೇಕಾದಷ್ಟು ನೀರು ಹೋಗ್ತಿತ್ತು. ಈ ವರ್ಷ ಮಳೆ ಕೈ ಕೊಟ್ಟಿದ್ದಕ್ಕೆ ಇದೆಲ್ಲ ಸಮಸ್ಯೆ ಆಗಿದೆ. ಬಟ್ ಇದ್ರ ಬಗ್ಗೆ ಅವರು ತಿಳ್ಕೊಬೇಕು, ಯಾರು ತಮಿಳ್ನಾಡವರು. ನಮ್ಮ ಅಭಿಪ್ರಾಯ ಇದು ಸರ್. ಓಕೆ, ಥ್ಯಾಂಕ್ ಯು ಅರುಣ್ ಕುಮಾರ್ ಅವರು. ವೆಲ್ಕಮ್ ಬ್ಯಾಕ್. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ಶಿಕ್ಷೆಯನ್ನ ಅಮಾನತಿನಲ್ಲಿಟ್ಟು ಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ. ರಾಜಕೀಯ ಪುನರ್ಜೀವನ ಸಿಕ್ಕಂತಾಗಿದೆ. ಈ ಕೇಸ್ ಬಗ್ಗೆ ಸಂಪುಟ ವರದಿ ಇಲ್ಲಿದೆ ನೋಡಿ. ಧಾರವಾಡದ ಹೈ ಪ್ರೊಫೈಲ್ ಮರ್ಡರ್ ಕೇಸ್ನಲ್ಲಿ ಮಾಜಿ ಸಚಿವ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಇಂದು ಬಿಗ್ ರಿಲೀಫ್ ಸಿಕ್ಕಿದೆ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದ ವಿನಯ್ಗೆ ಹೈಕೋರ್ಟ್ ಜಾಮೀನು ನೀಡಿದ್ದು, ಧಾರವಾಡಕ್ಕೆ ಹೋಗಲು ಅನುಮತಿ ಸಹ ನೀಡಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು, ಜೀವಾವಧಿ ಶಿಕ್ಷೆ ಅಮಾನತು ಮಾಡಿದ್ದ ಹೈಕೋರ್ಟ್. ಧಾರವಾಡದ ಮಾಜಿ ಶಾಸಕ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಪಾಲಿಗೆ ಇಂದು ಖಂಡಿತವಾಗಿ ಶುಭ ಶುಕ್ರವಾರವೇ ಸರಿ. ಧಾರವಾಡದ ಬಿಜೆಪಿ ನಾಯಕ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದಂತಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ ವಿಧಿಸಿದ್ದ ಜೀವಾವಧಿ ಶಿಕ್ಷೆಗೆ ತಡೆಯಾಜ್ಞೆ ಮತ್ತು ಜಾಮೀನು ನೀಡುವಂತೆ ಹೈಕೋರ್ಟ್ ಇಂದು ಮಹತ್ವದ ಮಧ್ಯಂತರ ತೀರ್ಪು ನೀಡಿದೆ. 2016ರ ಜೂನ್ನಲ್ಲಿ ಧಾರವಾಡದಲ್ಲಿ ಬಿಜೆಪಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಹತ್ಯೆಯಾಗಿತ್ತು. ಕಳೆದ ಏಪ್ರಿಲ್ನಲ್ಲಿ ಬೆಂಗಳೂರಿನ ವಿಶೇಷ ನ್ಯಾಯಾಲಯವು ವಿನಯ್ ಕುಲಕರ್ಣಿ ಸೇರಿದಂತೆ 17 ಆರೋಪಿಗಳನ್ನು
ದೋಷಿಗಳು ಅಂತ ತೀರ್ಪು ನೀಡಿ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಇದರ ಪರಿಣಾಮವಾಗಿ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನದಿಂದ ಅನರ್ಹರಾಗಿದ್ರು. ಇದೀಗ ಹೈಕೋರ್ಟ್ ಶಿಕ್ಷೆ ಮತ್ತು ದೋಷಾರೋಪಣೆಯ ಆದೇಶಕ್ಕೆ ತಾತ್ಕಾಲಿಕ ತಡೆ ನೀಡಿ ಜಾಮೀನು ಮಂಜೂರು ಮಾಡಿರೋದ್ರಿಂದ ವಿನಯ್ ಕುಲಕರ್ಣಿಗೆ ಅವರ ಕ್ರಿಮಿನಲ್ ಮೇಲ್ಮನವಿ ವಿಚಾರಣೆ ಪೂರ್ಣಗೊಳ್ಳುವವರೆಗೂ ಮಧ್ಯಂತರ ಕಾನೂನು ಪರಿಹಾರ ದೊರೆತಿದೆ. 5 ಲಕ್ಷ ವೈಯಕ್ತಿಕ ಬಾಂಡ್ ಹಾಗೂ ಅಷ್ಟೇ ಮೊತ್ತದ 2 ಶ್ಯೂರಿಟಿಗಳನ್ನು ಸಲ್ಲಿಸಬೇಕೆಂಬ ಷರತ್ತಿನ ಮೇಲೆ ಜಾಮೀನು ಮಂಜೂರು ಮಾಡಲಾಗಿದೆ. ಜೊತೆಗೆ ವಿನಯ್ ಕುಲಕರ್ಣಿಗೆ ಧಾರವಾಡ ಜಿಲ್ಲೆಗೆ ಪ್ರವೇಶ ಮಾಡದಂತೆ ನಿರ್ಬಂಧ ವಿಧಿಸುವ ಮನವಿಯನ್ನು ಹೈಕೋರ್ಟ್ ತಿರಸ್ಕರಿಸಿದ್ದು, ಹೈಕೋರ್ಟ್ ಅನುಮತಿ ಇಲ್ಲದೆ ಭಾರತದಿಂದ ಹೊರಗೆ ಪ್ರಯಾಣಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಕುಲಕರ್ಣಿ ಅವರ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿತ್ತು. ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ಜಾಮೀನು ಕೊಟ್ಟ ವಿಚಾರ ಕೇಳಿ ಶಾಕ್ ಆಯಿತು ಅಂದಿರುವಂತ ಹೋರಾಟಗಾರ ಬಸವರಾಜ ಕೊರವರ್ ಕುಟುಂಬಸ್ಥರ ಜೊತೆ ಚರ್ಚೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಮೃತ ಯೋಗೇಶ್ ಗೌಡ ಅಣ್ಣನಾದ ಗುರುನಾಥ್ ಸಹ ಮೇಲ್ಮನವಿ ಸಲ್ಲಿಸುವ ಮಾತನಾಡಿದ್ದಾರೆ. ಸೊ ಯಾವ ಆಧಾರದ ಮೇಲೆ ತಡೆಯಾಜ್ಞೆ ಕೊಟ್ಟಿದ್ದೆ ಅದನ್ನು ಗಮನಿಸಿ ಯಾವ ಅಂಶಗಳನ್ನು ನಾವು ಕೋರ್ಟ್ ಮುಂದೆ ತರೋದರಲ್ಲಿ ಫೇಲ್ ಆಗಿದ್ದೀವಿ ಅನ್ನೋದನ್ನು ನೋಡಿಕೊಂಡು ನಾವು ಈ ಪ್ರಕರಣವನ್ನು ಈಗಾಗಲೇ ಗುರುನಾಥ ಗೌಡರ ಜೊತೆ ನಾನು ಮಾತಾಡಿದ್ದೀನಿ. ಈಗ ಒಂದು 5 ನಿಮಿಷದ ಹಿಂದೆನೇ ಮಾತಾಡಿದೆ ಗುರುನಾಥ ಗೌಡರ ಜೊತೆ. ಗುರುನಾಥ ಗೌಡರು ಹೇಳಿದ್ದಾರೆ ಕುಟುಂಬದಿಂದಾಗಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗೋಣ ಅಂತೇಳಿ, ತಡೆಯಾಜ್ಞೆ ಕೊಟ್ಟಿರೋದು ತಪ್ಪು ಅಂತೇಳಿ ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ, ಅಂದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ ನಾವು. ಅಂದ್ರೆ ಇಂತಿಷ್ಟು ವರ್ಷ ಅಂತಂದ್ರೆ ಜಮೀನು ಕೊಡ್ಬೋದಂತಿತ್ತು ನಮ್ಗೆ. ಈಗ ಅವರು ಲೈಫ್ ಕೊಟ್ಟಿದ್ದಕ್ಕೆ ನಮ್ಗೆ ಜಾಮೀನು ಕೊಡಾಕಿಲ್ಲ ಅನ್ನುವಂತ ಭರವಸೆ ನಮಗಿತ್ತು. ಆದ್ರೆ ಯಾವ ಇದ್ರ ಮ್ಯಾಗ ಕೊಟ್ಟಾರ ಅನ್ನುವಂಥದ್ದು ನಮಗ್ ಗೊತ್ತಿಲ್ಲ. ಅದನ್ನ ನೋಡ್ಕೊಂಡು ನಾವು ಸುಪ್ರೀಂ ಕೋರ್ಟ್ ನಾವೇನ್ ಹೇಳಿದ್ರಿ ಅದಕ್ಕೆ ಮ್ಯಾಲ ನ್ಯಾಯಾಧೀಶರು ಬಿಟ್ಟಿದ್ದ ನ್ಯಾಯಾಲಯಕ್ಕೆ ಬಿಟ್ಟಿದ್ದು ನ್ಯಾಯಾಲಯದ ತೀರ್ಪ ಅಂತಿದ್ವಿ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಕರ್ನಾಟಕ ಹೈಕೋರ್ಟ್ ಜಾಮೀನು ನೀಡಿದ ಬೆನ್ನಲ್ಲೇ ಅವರ ಮಕ್ಕಳಾದ ವೈಶಾಲಿ, ದೀಪಾಲಿ ಇಂದು ನ್ಯಾಯ ಎತ್ತಿ ಹಿಡಿದ ನ್ಯಾಯಾಂಗ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಮುಂದುವರೆದು ಕಾರ್ಯಕರ್ತರಿಗೆ ಕೃತಜ್ಞತೆ ಜೊತೆಗೆ ಸಂಭ್ರಮಾಚರಣೆ ಮೆರವಣಿಗೆ ಮಾಡದಂತೆ ಮನವಿಯನ್ನ ಮಾಡಿದ್ದಾರೆ. ವಿನಯ್ ಕುಲಕರ್ಣಿಗೆ ತಾತ್ಕಾಲಿಕವಾದಂತಹ ಒಂದು ರಿಲೀಫ್ ಅಂತೂ ಸಿಕ್ಕಂತಾಗಿದೆ. ಜಾಮೀನು ಕೂಡ ಮಂಜೂರಾಗಿದೆ. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಇವತ್ತು ಜಾಮೀನು ಮಂಜೂರಾಗಿರೋದು, ಬೇಲ್ ಭಾಗ್ಯ ಈಗ ಸಿಕ್ಕಿದೆ. ಅದರ ಜೊತೆಗೆ ವಿನಯ್ ಕುಲಕರ್ಣಿ ಅವರಿಗೆ ಶಾಸಕ ಸ್ಥಾನಮಾನ ಕೂಡ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಧಾರವಾಡ ಕ್ಷೇತ್ರದಿಂದ ವಿನಯ್ ಕುಲಕರ್ಣಿ ಅವರು ಶಾಸಕರಾಗಿ ಆಯ್ಕೆ ಆಗಿದ್ರು. ಆದರೆ ಶಾಸಕರಾಗಿದ್ದಂಥ ಸಂದರ್ಭದಲ್ಲೇ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ದೋಷಿ ಅಂತ ಹೇಳಿ ತೀರ್ಪು ಪ್ರಕಟಗೊಂಡು 3 ತಿಂಗಳ ಹಿಂದೆ ಅಷ್ಟೇ ಜೀವಾವಧಿ ಶಿಕ್ಷೆ ಪ್ರಕಟ ಆಗ್ತಾ ಇದ್ದಂತೆ ಜೈಲಿಗೆ ಹೋಗಿದ್ರು. ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಈ ತೀರ್ಪು ಹೊರಬಿದ್ದಂಥ ಬೆನ್ನಲ್ಲೇ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಂಥ ವಿನಯ್ ಕುಲಕರ್ಣಿ ಅವರು ಅವರ ಶಾಸಕ ಸ್ಥಾನ ತಕ್ಷಣವೇ ರದ್ದಾಗಿತ್ತು. ಸೊ ಯಾಕೆ ಅಂತಂದರೆ ಜನಪ್ರತಿನಿಧಿಗಳಿಗೆ ಏನಾದರೂ ಜೈಲಿಗೆ ಹೋದರೆ ಅವರು ದೋಷಿ ಅಂತ ಯಾವುದರೊಂದು ಕೇಸಲ್ಲಿ ದೋಷಿ ಅಂತ ಸಾಬೀತಾಗಿ ಅವರು ಜೈಲಿಗೆ ಹೋದರೆ ಅವರಿಗೆ ತಕ್ಷಣ ಶಾಸಕ ಸ್ಥಾನ ಅನರ್ಹಗೊಳ್ಳುತ್ತೆ, ತಾತ್ಕಾಲಿಕ, ಅದು ಕಂಪ್ಲೀಟ್ ಆಗಿ ತಕ್ಷಣಕ್ಕೆ. ಸೊ ಜನಪ್ರತಿನಿಧಿಗಳಿಗೆ 2 ವರ್ಷಕ್ಕಿಂತ ಹೆಚ್ಚು ಜೈಲಾದರೆ ಶಾಸಕ ಸ್ಥಾನ ರದ್ದಾಗೋದು. ಈ ಕಾರಣದಿಂದ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನ ರದ್ದು ಮಾಡಲಾಗಿತ್ತು. ಮೇ 2ನೇ ತಾರೀಕಿನಂದು ವಿಧಾನಸಭೆ ಕಾರ್ಯದರ್ಶಿಯಿಂದ ಅಧಿಕೃತವಾದಂಥ ಪ್ರಕಟಣೆ ಕೂಡ ಹೊರಡಿಸಲಾಗಿತ್ತು. ಏಪ್ರಿಲ್ 15ರಿಂದಲೇ ವಿನಯ್ ಶಾಸಕ ಸ್ಥಾನ ರದ್ದಾಗಿದೆ ಅಂತೇಳಿ ಆ ಪ್ರಕಟಣೆಯಲ್ಲಿ ಹೊರಡಿಸಿತ್ತು. ಲೋಕಭವನದಿಂದಲೂ ಕೂಡ ಧಾರವಾಡ ಕ್ಷೇತ್ರ ಖಾಲಿ ಅಂತೇಳಿ ಅಧಿಸೂಚನೆಯಿಂದ ನೋಟಿಫಿಕೇಶನ್ ಆಯಿತು. ಹಿರಿಯೂರಿನ ಜೊತೆ ನಡೆಯಬೇಕಿತ್ತು ಧಾರವಾಡ ಕ್ಷೇತ್ರದ ಬೈ ಎಲೆಕ್ಷನ್. ಹಿರಿಯೂರು ಜೊತೆಗೆ ಧಾರವಾಡ ಎರಡೂ ಕ್ಷೇತ್ರಗಳು ಕೂಡ ಬೈ ಎಲೆಕ್ಷನ್ ನಡೆಯುತ್ತೆ ಅಂತಲೇ ಇತ್ತು. ಕಾರಣ ವಿನಯ್ ಕುಲಕರ್ಣಿ ಅವರು ದೋಷಿ ಅಂತ ಹೇಳಿ ಪ್ರಕಟಗೊಂಡಂಥ ಹಿನ್ನೆಲೆಯಲ್ಲಿ ಆದೇಶ ಹೊರಬೀಳ್ತಂತೆ ಜೈಲಿಗೆ ಹೋದರು. ಜೀವಾವಧಿ ಶಿಕ್ಷೆ ಆಯಿತು. ಹಾಗಾಗಿ ಶಾಸಕ ಸ್ಥಾನ ಅನರ್ಹ ಆಯಿತು. ಅಲ್ಲಿಗೆ ಧಾರವಾಡ ಕ್ಷೇತ್ರ ಖಾಲಿ ಆಗಿತ್ತು. ಒಂದು ಕಡೆ ಹಿರಿಯೂರು ಸುಧಾಕರ್ ಅವರಿಂದ ತೆರವಾದಂತಹ ಒಂದು ಕ್ಷೇತ್ರ ಅವರ ಅಕಾಲಿಕ ಮರಣದಿಂದ, ಮತ್ತೊಂದು ಕಡೆ ಧಾರವಾಡ. ಸೊ ಎರಡೂ ಕ್ಷೇತ್ರಗಳು ಕೂಡ ಬೈ ಎಲೆಕ್ಷನ್ ನಡೀತಾ ಅಂತಿತ್ತು. ಆದರೆ ಜೈಲಿಗೆ ಹೋಗ್ತಾ ಇದ್ದಂತೆ ಅವರ ಶಾಸಕ ಸ್ಥಾನ ಅನರ್ಹ ಆಗಿತ್ತು. ಆಗ ಬೈ ಎಲೆಕ್ಷನ್ ನಡೀತಾ ಅಂತಿತ್ತು. ಆದರೆ ಈಗ ಅದಾಗಲ್ಲ. ಇವತ್ತು ಹೈಕೋರ್ಟ್ನಲ್ಲಿ ವಿನಯ್ ಕುಲಕರ್ಣಿ ಅವರ ಜೀವಾವಧಿ ಶಿಕ್ಷೆಗೆ ತಡೆ ಆಜ್ಞೆಯನ್ನು ಕೊಟ್ಟಿದೆ.
ಹೀಗಾಗಿ ಮತ್ತೆ ವಿನಯ್ ಕುಲಕರ್ಣಿಗೆ ಶಾಸಕ ಸ್ಥಾನಮಾನ ಸಿಗಬಹುದು ಇವತ್ತು ರಾತ್ರಿಯಿಂದನೇ ಅಂತ ಹೇಳಲಾಗ್ತಾ ಇದೆ. ಅದು ಗೊತ್ತಿಲ್ಲ ಯಾವಾಗುತ್ತೆ ಅಂತೇಳಿ. ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಉಪಚುನಾವಣೆ ನಡೆಯುತ್ತೆ. ಅಲ್ಲಿಗೆ ಧಾರವಾಡದಲ್ಲಿ ನಡೆದಿದೆ ನೋಡಿ. ಈಗ ಕಾನೂನಾತ್ಮಕವಾದಂಥ ಒಂದಷ್ಟು ಬೆಳವಣಿಗೆಗಳಾಗುತ್ತೆ. ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಈಗ ಹಿರಿಯ ವಕೀಲರಾಗಿರುವಂಥ ಸುನಿಲ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಸುನಿಲ್ ಕುಮಾರ್ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ. ನಾಗೇಂದ್ರ ಬಾಬು ಮಾತಾಡ್ತೀನಿ. ಎಸ್, ಹೇಳಿ ನಾಗೇಂದ್ರ ಬಾಬು. ಸುನಿಲ್ ಕುಮಾರ್ ಅವರೇ, ಇದಿಷ್ಟು ಬೆಳವಣಿಗೆ ನೀವು ಗಮನಿಸಿದ್ರಿ. ಈಗ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಈಗ ವಿನಯ್ ಕುಲಕರ್ಣಿ ಅವ್ರಿಗೊಂದು ತಾತ್ಕಾಲಿಕವಾದಂತ ಒಂದು ರಿಲೀಫ್ ನಮ್ಮ ಉಚ್ಚ ನ್ಯಾಯಾಲಯ ಕೊಟ್ಟಿದೆ. ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಮತ್ತು ಸಸ್ಪೆನ್ಷನ್ ಆಫ್ ಬೇಲ್, ಸಸ್ಪೆನ್ಷನ್ ಆಫ್ ಕನ್ವಿಕ್ಷನ್ ಎರಡನ್ನೂ ಕೂಡ ಕೊಟ್ಟಿದೆ. ಒಂದು ಬೇಲ್ ಅನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಅವ್ರ ಆದಂತ ಕನ್ವಿಕ್ಷನ್ ಅನ್ನ ಸಸ್ಪೆನ್ಷನ್ ನಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಶಾಸಕ ಸ್ಥಾನದಲ್ಲಿ ಅವ್ರೇನ್ ಕಳ್ಕೊಂಡಿದ್ರು ಆಟೋಮೆಟಿಕಲಿ ಈಗ ಅವ್ರಿಗೆ ಶಾಸಕ ಸ್ಥಾನ ಮತ್ತೆ ಅದು ಬಂದ್ಬಿಡುತ್ತೆ. ಅವ್ರು ಮತ್ತೆ ಒಂದು ರೆಪ್ರೆಸೆಂಟೇಷನ್ ಅನ್ನ ಸ್ಪೀಕರ್ ಅವ್ರ ಕಚೇರಿ ಕೊಡ್ತಾರೆ. ನಮ್ಮ ಸುಪ್ರೀಂ ಕೋರ್ಟ್ ನ ಅನೇಕ ತೀರ್ಪುಗಳು ಕೂಡ ಬಂದಿದೆ. ಲಿಲ್ಲಿ ಥಾಮಸ್ ಪ್ರಕರಣದಲ್ಲಿ ಹೇಳಿದ್ರು, ಒಂದು ಪಕ್ಷ ಯಾವುದೇ ಶಾಸಕ ಅಥವಾ ಯಾವುದೇ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದ್ರೂ ಕೂಡ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆದ್ರೆ ಯಾವುದೇ ಪ್ರಕರಣದಲ್ಲಿ ಆದ್ರೆ ಫ್ರಮ್ ಡೇಟ್ ಆಫ್ ಕನ್ವಿಕ್ಷನ್ ಆವತ್ತಿಂದ ಆಟೋಮೆಟಿಕ್ಲಿ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ ಮತ್ತು ಅವರ ಶಾಸಕ ಅಥವಾ ಅವರ ಸಚಿವ ಸ್ಥಾನ ಕಳ್ಕೋತಾರೆ ಮತ್ತು ಮುಂದಿನ 6 ವರ್ಷಗಳ ಕಾಲ ಅವರು ಹಿ ಬಿಕಮ್ಸ್ ಡಿಸ್ಕ್ವಾಲಿಫೈಡ್, ಯಾವುದೇ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಆಲ್ರೆಡಿ ತೀರ್ಪಿನಲ್ಲಿತ್ತು. ಈಗ ಲಿಲ್ಲಿ ಥಾಮಸ್ ಪ್ರಕರಣದಲ್ಲಿ ಇದ್ದಿದ್ರಿಂದ ಈಗ ಒಂದು ಪಕ್ಷ ಹೈಕೋರ್ಟ್ ಅವರು ತಮ್ಮ ಅಪ್ಲೇಟ್ ಪವರ್ ನಲ್ಲಿ ಅವ್ರ ಪವರ್ ಅನ್ನ ಬಳಸಿ ಈ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅನ್ನು ಮಾಡಿದ್ರೆ ಆಗ ಏನು ಡಿಸ್ಕ್ವಾಲಿಫೈ ಆಗಿರ್ತಾರೋ ಆಟೋಮೆಟಿಕಲಿ ಅವರು ಹಿ ಬಿಕಮ್ಸ್ ಅನ್ MLA ಅಗೇನ್ ಅಂತ ಲೋಕಪ್ರಹಾರಿ ಅನ್ನೋ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಅವರು ಮತ್ತೆ ಅದನ್ನ ರಿಇಟರೇಟ್ ಮಾಡಿದ್ದಾರೆ. ಹಾಗಾಗಿ ಒಂದು ತಾತ್ಕಾಲಿಕವಾಗಿ ಒಂದು ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ತೀರ್ಪು ವಿನಯ್ ಕುಲಕರ್ಣಿ ಅವರ ಪರವಾಗಿ ಬಂದಿದೆ. ಮುಂದೀಗ ಈ ಹೈಕೋರ್ಟ್ ನಲ್ಲಿ ಅಂತಿಮ ಆದೇಶ ಏನಾಗುತ್ತೆ ಅಂತ ನಾವು ಈಗ ಕಾದ್ಬೇಕಾಗ್ತದೆ. ಅಂದ್ರೆ ಈಗ ವಕೀಲರೇ, ತಾತ್ಕಾಲಿಕವಾದಂತ ತಡೆ ಕೊಟ್ಟಿದೆ. ಈಗ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಅವರು ದೋಷಿ ಅಂತ ಆಗೋಗಿತ್ತು, ಜೀವಾವಧಿ ಶಿಕ್ಷೆ ಕೂಡ ಪ್ರಕಟ ಆಗಿತ್ತು, ಜೈಲ್ಗೆ ಹೋದ್ರು. ಈಗ ಅದಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದೆ. ಈಗ ಅವರು ಹೊರಗಡೆ ಬರ್ತಾರೆ, ಜಾಮೀನು ಕೂಡ ಸಿಕ್ಕಿದೆ. ಅಲ್ಲಿಗೆ ಅವರ ಶಾಸಕ ಸ್ಥಾನ ಕೂಡ ರೀಸ್ಟೋರ್ ಆಗುತ್ತಾ ತಕ್ಷಣಕ್ಕೆ, ಅಥವಾ ಹೈಕೋರ್ಟ್ನ ಈ ಆದೇಶ ಕಂಪ್ಲೀಟ್ ಆಗೋವರೆಗೂ ಕೂಡ ಅದು ಹಾಗೆ ಮುಂದುವರಿಯುತ್ತಾ? ಇಲ್ಲ, ಈಗ ಹೈಕೋರ್ಟ್ನವರು ಆಲ್ರೆಡಿ ತಾತ್ಕಾಲಿಕವಾಗಿ ತಡೆಯಾಜ್ಞೆ ಕೊಟ್ಟಿರೋದ್ರಿಂದ ಆಟೋಮೆಟಿಕಲಿ ಅವರ ಶಾಸಕ ಸ್ಥಾನ ವಾಪಸ್ ಬಂದ್ಬಿಡುತ್ತೆ ಅವ್ರಿಗೆ. ಈಗ ಸ್ಪೀಕರ್ ಅವ್ರಿಗೆ ಈ ತಾತ್ಕಾಲಿಕವಾಗಿ ಸ್ಟೇ ಕೊಟ್ಟಿರುವಂತ ಆದೇಶವನ್ನು ಕೊಟ್ಟು ಧಾರವಾಡ ಕ್ಷೇತ್ರಕ್ಕೆ ಅವ್ರು ಮತ್ತೆ ಶಾಸಕರಾಗಿ ಮತ್ತೆ ಅವ್ರು ಕಂಟಿನ್ಯೂ ಮಾಡ್ತಾರೆ. ಹಾಗಾಗಿ ಯಾವುದೇ ತರದ ಅಡಚಣೆ ಯಾವುದು ಇರೋದಿಲ್ಲ. ಕೇಸ್ ಕಂಟಿನ್ಯೂ ಆಗ್ತದೆ. ಹೈಕೋರ್ಟ್ ನಲ್ಲಿ ಮತ್ತೆ ವಾದ ಮಂಡನೆ ನಡೀಬೇಕು, ಅನೇಕ ಸಾಕ್ಷಿ ವಿಚಾರಣೆ ಆಗಿರೋದನ್ನ ಮತ್ತೆ ಕೂಲಂಕುಷವಾಗಿ ರೀಅಪ್ರಿಸಿಯೇಷನ್ ಮಾಡಬೇಕು ಮತ್ತು ಲೋವರ್ ಕೋರ್ಟ್ ಅವರು ಕೊಟ್ಟಿರುವಂತಹ ಸುದೀರ್ಘವಾದ ತೀರ್ಪಿನಲ್ಲಿ ಏನ್ ಲೋಪದೋಷಗಳಿದೆ, ಕರೆಕ್ಟ್ ಇದೆಯಾ, ತಪ್ಪಿದೆಯಾ, ಎಲ್ಲವನ್ನೂ ಕೂಡ ಸುದೀರ್ಘವಾಗಿ ಕನಿಷ್ಠ ಪಕ್ಷ 1 ರಿಂದ 2 ವರ್ಷ ಸುದೀರ್ಘವಾಗಿ ಒಂದು ವಾದ ಮಂಡನೆ ಮತ್ತು ಆರ್ಗ್ಯುಮೆಂಟ್ಸ್ ನಡೆಯುತ್ತೆ. ಅದಾದ್ಮೇಲೆ ಹೈಕೋರ್ಟ್ನವರು ಅಂತಿಮ ತೀರ್ಪನ್ನ ಕೊಡ್ತಾರೆ. ಲೋವರ್ ಕೋರ್ಟ್ ಕೊಟ್ಟಿರುವಂತಹ ಜೀವಾವಧಿ ಶಿಕ್ಷೆ ಸರಿ ಇದೆಯಾ ಇಲ್ವಾ, ಅಥವಾ ಇದಕ್ಕೆ ಅಕ್ವಿಟಲ್ ಮಾಡ್ಬೇಕಾ ಅಥವಾ ಕನ್ವಿಕ್ಷನ್ ಕನ್ಫರ್ಮ್ ಮಾಡ್ಬೇಕಂತ ಅಂತಿಮ ತೀರ್ಪು ವಾದ ಮಂಡನೆ ಆದ ನಂತರ ಕೊಡ್ತಾರೆ. ಓಕೆ, ಈಗ ನೀವು ಹೇಳಿದಂತೆ ಒಂದು 2 ವರ್ಷ ಕಂಪ್ಲೀಟ್ ಆಗಿ ವಾದ ಮಂಡನೆ ಆಗತ್ತೆ ಅಂತ ಹೇಳಿದ್ರೆ, ಈಗ ಹೈಕೋರ್ಟ್ನಲ್ಲಿ ತಾತ್ಕಾಲಿಕವಾಗಿ ತಡೆ ಸಿಕ್ಕಿದೆ, ಜಾಮೀನು ಕೂಡ ಸಿಕ್ಕಿದೆ. ಇದನ್ನ ಪ್ರಶ್ನಿಸಿ ಮೇಲ್ಮನವಿ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇರುತ್ತಾ? ಖಂಡಿತ ನಾಗೇಂದ್ರ ಬಾಬು ಅವರೇ, ಈಗ ಒಂದು ಸಲ ತಾತ್ಕಾಲಿಕವಾಗಿ ಇವ್ರಿಗೆ ಏನು ರಿಲೀಫ್ ಕೊಟ್ಟಿದ್ದಾರೆ, ಈ ಎಲ್ಲವನ್ನು ಕೂಡ ಇಬ್ರು ಅದನ್ನ ಚಾಲೆಂಜ್ ಮಾಡು. ಒಬ್ರು ವ್ಯಕ್ತಿ ಅಂತ ನಾವ್ ಯಾರು ಹೇಳ್ತೀವಿ, ಕಂಪ್ಲೇಂಟ್ ಕೊಟ್ಟಂತವ್ರು, ಯಾರು ಗುರುನಾಥ್ ಗೌಡ್ರು, ಯಾರು ಯೋಗೇಶ್ ಗೌಡ್ರು ಅಣ್ಣ ಅಥವಾ ಯಾರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇದಾರೋ ಅವ್ರನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಬಹುದು. ಅಥವಾ ಇನ್ವೆಸ್ಟಿಗೇಷನ್ ಮಾಡ್ತಂತ ಇನ್ವೆಸ್ಟಿಗೇಷನ್ ಏಜೆನ್ಸಿ ಯಾರಿದ್ರು, CBI ನವರಿದ್ರು, ಹಾಗಾಗಿ CBI ನವರು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಬಹುದು. ಈ ತರ ನೀವು ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಮಾಡಿರುವಂತದ್ದು, ಬೇಲ್ ಕೊಟ್ಟಿರುವಂತದ್ದು, ಇಂಥ ಗಂಭೀರವಾದಂತಹ ಪ್ರಕರಣದಲ್ಲಿ ಬಹಳಷ್ಟು ಪ್ರಭಾವಿಯಾಗಿರೋ ರಾಜಕಾರಣಿ ಕೇಸ್ ನಲ್ಲಿ ತಾವು ಕೊಟ್ಟಿರುವಂತದ್ದು ಸಮಾಜಕ್ಕೆ ಕೆಟ್ಟ ಸಂದೇಶ ಬರ್ತದೆ. ಹಾಗಾಗಿ ದಯವಿಟ್ಟು ಬೇಲ್ ಅನ್ನ ನೀವು ಕ್ಯಾನ್ಸಲ್ ಮಾಡಿ. ಯಾವುದೇ ಗ್ರೌಂಡ್ಸ್ ಅನ್ನ ಸರಿಯಾಗಿಲ್ಲ. ಈವನ್ ಲಾಸ್ಟ್ ಟೈಮ್ ಕೂಡ ಅವ್ರಿಗೆ ಬೇಲ್ ಕೊಟ್ಟಂತ ಸಂದರ್ಭದಲ್ಲಿ ಸಾಕ್ಷಿಗಳ ಮೇಲೆ ಅವ್ರ ಪ್ರಭಾವನ ಬೀರಿದ್ರು. ಹಾಗಾಗಿ ಇದೊಂದು ಇಟ್ ವಿಲ್ ಸೆಂಡ್ ರಾಂಗ್ ಸಿಗ್ನಲ್ ಟು ದ ಸೊಸೈಟಿ. ಹಾಗಾಗಿ ಬೇಲ್ ಕೊಟ್ಟಂತದ್ದು ಕಾರಣ ಸರಿಯಾದಂತ ಕಾರಣ ಕೊಟ್ಟಿಲ್ಲ ಮತ್ತು ಬೇಲ್ ಕೊಟ್ಟಂತ ರೀಸನ್ಸ್ ಕೂಡ ಸರಿಯಾಗಿ ಅಸೈನ್ ಆಗಿಲ್ಲ. ವೆರಿ ಸೀರಿಯಸ್ ಪ್ರಕರಣ ಇದೆ, ಇಟ್ಸ್ ಎ ಕೇಸ್ ಆಫ್ ಮರ್ಡರ್. ಹಾಗಾಗಿ ನೀವು ಬರೀ ಅವರೊಬ್ಬರಿಗೆ ಬೇಲ್ ಕೊಟ್ಟಂತಂದ್ರೆ 9 ಆರೋಪಿಗಳು ಕೂಡ ಬೇಲ್ ಕೊಟ್ಟಂತಾಯ್ತು. ಹಾಗಾಗಿ ಇಟ್ ವಿಲ್ ಸೆಂಡ್ ರಾಂಗ್ ಸಿಗ್ನಲ್ ಅಂತ ಹೇಳಿ ವಿಕ್ಟಿಮ್ ಮತ್ತು ಪೊಲೀಸ್ ಆಫೀಸರ್ಸ್ ಯಾರು CBI ನವರು ಇದ್ದಾರೋ ಇಬ್ರು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಬಹುದು. ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪಕ್ಷ ಚಾಲೆಂಜ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಅದನ್ನೆಲ್ಲವನ್ನು ಕೂಡ ಅಪ್ರಿಶಿಯೇಟ್ ಮಾಡಿ ಹೇಗೆ ಆರ್ಡರ್ ಪಾಸ್ ಮಾಡುತ್ತೆ ಅಂತ ಅವರ ವಿವೇಚನೆ ಹೇಗೆ ಬಳಸ್ತಾರೆ ಅಂತ ಕಾಣಬೇಕಾಗ್ತದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಅಲ್ಲಿ ಇಲ್ಲ ಹೈಕೋರ್ಟ್ ನ ವಿವೇಚನೆ ಸರಿಯಾಗಿದೆ ಅಂತ ಹೇಳಿ ಕಂಟಿನ್ಯೂ ಮಾಡಿದ್ರೆ ಅವರು ಶಾಸಕರಾಗಿ ಮುಂದುವರಿತಾರೆ, ಅಂದ್ರೆ ರಿಸ್ಟೋರ್ ಆಗುತ್ತೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ನಲ್ಲಿ ಈಗ ಇಲ್ಲ ಇದು ಸರಿ ಇಲ್ಲ, ಇದನ್ನ ಮತ್ತೊಮ್ಮೆ ಮರುಪರಿಶೀಲಿಸಿ ಅಂತೇಳಿ ಈಗ ದರ್ಶನ್ ಕೇಸಲ್ಲಿ ಯಾವ ರೀತಿಯಾಗಿ ಇನ್ಸ್ಟ್ರಕ್ಷನ್ ಕೊಟ್ಟರು,
ಹೈಕೋರ್ಟ್ಗೆ. ಅದೇ ತರ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟು ಹೈಕೋರ್ಟ್ಗೆ ಆಗ ಜಾಮೀನು ಕ್ಯಾನ್ಸಲ್ ಆಗಿ ಮತ್ತೆ ಜೈಲ್ಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ ಸರ್. ಆಗ ಮತ್ತೆ ಅದು ಜೈಲಲ್ಲಿದ್ದಾಗ ಒಂದು 3 ತಿಂಗಳು ಇರ್ತಾರೆ ಅಂತ ಇಟ್ಕೊಳ್ಳಿ. ಈಗ 3 ತಿಂಗಳು ಪ್ಲಸ್ 3 ತಿಂಗಳು ಕೌಂಟ್ ಆಗುತ್ತಾ 6 ತಿಂಗಳು ಅಂತೇಳಿ, ಅಥವಾ ಅಲ್ಲಿಂದ ಸ್ಟಾರ್ಟ್ ಆಗುತ್ತಾ ಮತ್ತೆ? ಯಾಕಂದ್ರೆ 6 ತಿಂಗಳು ಒಳಗಡೆ ಅದನ್ನ ರಿಸ್ಟೋರ್ ಮಾಡಿಸ್ಕೊಳ್ಬೇಕು ಅನ್ನೋದು ನೀವು ಅವಾಗಲೇ ಹೇಳ್ತಾ ಇದ್ರಿ. ಹಾಗಾಗಿ ಪ್ರಶ್ನೆ ಕೇಳಿದ್ದು. ಈಗ ಏನಾಗುತ್ತೆ, ಒಂದು ಪಕ್ಷ ಸುಪ್ರೀಂ ಕೋರ್ಟ್ ನಲ್ಲಿ ಏನಾದ್ರು ಈ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಆಗಿರೋದು ತಪ್ಪು, ಹೈಕೋರ್ಟ್ ಕೊಟ್ಟಂತ ಆದೇಶ ತಪ್ಪು ಅಂತೇಳಿ ಅಲ್ಲಿನ ಇಮಿಡಿಯೇಟ್ ಆಗಿ ಒಂದು ಸ್ಟೇ ಆರ್ಡರ್ ಕೊಟ್ಟರು ಅನ್ನೋದಾದ್ರೆ, ಆಗ ವಿನಯ್ ಕುಲಕರ್ಣಿ ಅವರಿಗೆ ಆಟೋಮೆಟಿಕ್ಲಿ ಮೊದಲು ಹೇಗೆ ಅವ್ರು ಕಳ್ಕೊಂಡಿದ್ರು ಶಾಸಕ ಸ್ಥಾನ, ಆಟೋಮೆಟಿಕ್ಲಿ ಇಟ್ ಗೋಸ್ ಆನ್, ಮತ್ತೆ ಶಾಸಕ ಸ್ಥಾನ ಬರೋದಿಲ್ಲ. ಬಟ್ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಏನ್ ಮಾಡಬಹುದು, ಹೈಕೋರ್ಟ್ ಒಂದು ಆದೇಶವನ್ನು ಕೊಡಬಹುದು, ತ್ವರಿತವಾಗಿ ಈ ಅಪೀಲ್ ಏನಿದೆಯೋ 1 ರಿಂದ 2 ವರ್ಷ ಮಾಡ್ಲಿಕ್ಕೆ ಹೋಗ್ಬೇಡಿ, ಒಂದು 4 ರಿಂದ 6 ತಿಂಗಳ ಒಳಗಡೆ ಒಂದು ಪ್ರಯಾರಿಟಿ ಬೇಸಿಸ್ ಮೇಲೆ ಇದನ್ನ ತೀರ್ಮಾನ ಮಾಡಿ ಡೈರೆಕ್ಷನ್ ಅನ್ನು ಕೊಡಬಹುದು. ಡೈರೆಕ್ಷನ್ ಕೊಡ್ತು ಅನ್ನೋದಾದ್ರೆ ಆಗ ಫೈನಲ್ ಹಿಯರಿಂಗ್ ಏನಿರುತ್ತೋ ಇಮಿಡಿಯೇಟ್ ಆಗಿ ಅವ್ರು ಡೇ ಟು ಡೇ ಬೇಸಿಸ್ ನಲ್ಲಿ ಅಥವಾ ವಾರಕ್ಕೆ 2 ಸಲ ಫೈನಲ್ ಹಿಯರಿಂಗ್ ತಗೊಂಡು 4 ರಿಂದ 5 ತಿಂಗಳವರೆಗೂ ಇಡೀ ಅಪೀಲ್ ಅನ್ನು ಡಿಸೈಡ್ ಮಾಡಿ ಇದು ಲೋವರ್ ಕೋರ್ಟ್ ಕೊಟ್ಟಿರುವಂತ ಆರ್ಡರ್ ಸರಿನಾ ತಪ್ಪಾ ಅಂತ ಡಿಸೈಡ್ ಮಾಡ್ತಾರೆ. ಅಲ್ಲಿವರೆಗೂ ಶಾಸಕ ಸ್ಥಾನದಿಂದ ಅವರು ಅನರ್ಹರಾಗಿರ್ತಾರೆ. ಮತ್ತು ಒಂದು ಪಕ್ಷ ಸುಪ್ರೀಂ ಕೋರ್ಟ್ ವಿರುದ್ಧ ಆದೇಶ ಪಾಸ್ ಮಾಡಿದ್ರೆ ಆಟೋಮೆಟಿಕಲಿ ಅವರು ವಾಪಸ್ ಅವರು ಪ್ರೆಸೆಂಟ್ ಹೋಗ್ಬೇಕಾಗಂತ ಪರಿಸ್ಥಿತಿ ಖಂಡಿತ ಬಂದ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಕುಮಾರ್ ಅವರೇ, ಥ್ಯಾಂಕ್ ಯು. ಹೈಕೋರ್ಟ್ ವಿನಯ್ ಕುಲಕರ್ಣಿಗೆ ಜಾಮೀನು ಕೊಟ್ಟ ಮಾತ್ರಕ್ಕೆ ಅವರು ನಿರಾಳರಾಗಬೇಕಿಲ್ಲ ಅಂತ ವಕೀಲ ಕಿರಣ್ ಅವರು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಮಾಜಿ ಸ್ಪೀಕರ್ ಮತ್ತು ಹಾಲಿ ಆರೋಗ್ಯ ಸಚಿವರಾದಂಥ UT ಖಾದರ್ ಅವರು ಕೂಡ ಈ ವಿಚಾರವಾಗಿ ಮಾತಾಡಿದ್ದು, ಜೀವಾವಧಿ ಶಿಕ್ಷೆಗೆ ತಡೆಯಾಜ್ಞೆ ಸಿಕ್ಕ ಕಾರಣಕ್ಕೆ ವಿನಯ್ ಶಾಸಕರಾಗಿ ಮುಂದುವರಿಯುತ್ತಾರೆ ಅಂತ ಹೇಳಿದ್ದಾರೆ. ಉಪಸಭಾಧ್ಯಕ್ಷರಾದಂಥ ರುದ್ರಪ್ಪ ಲಮಾಣಿ ಅವರು ಕೂಡ ವಿನಯ್ ಕುಲಕರ್ಣಿ ಶಾಸಕರಾಗಿ ಮುಂದುವರಿಯುತ್ತಾರೆ ಅಂತ ಕೂಡ ಹೇಳಿದ್ದಾರೆ. ಟೆಂಪ್ರರಿ ರಿಲೀಫ್ ಏನಂತ ಹೇಳಿದ್ರೆ, ಅವ್ರಿಗೆ ಏನು ಸಜೆ ಆಗಿದೆ ಮತ್ತು ಅವ್ರಿಗೆ ಅಧೀನ ನ್ಯಾಯಾಲಯ ಏನು ಅವ್ರಿಗೆ ಶಿಕ್ಷೆ ಕೊಟ್ಟಿದೆ ಅದನ್ನು ತಾತ್ಕಾಲಿಕವಾಗಿ ತಡೆ ಕೊಟ್ಟಿದೆ ಹೊರತು ಅದರಿಂದ ಅವರು ಮುಕ್ತಿಗೊಳಿಸಿಲ್ಲ. ಏನು ವಿಚಾರ ಅಂದರೆ, ನೆಕ್ಸ್ಟ್ ಈಗ ಏನಾದರೂ ಈಗ ತಡೆ ಕೊಟ್ಟಿರೋದನ್ನು ನಮ್ಮ ಪೊಲೀಸ್ನವರು ಸುಪ್ರೀಂ ಕೋರ್ಟ್ಗೆ ಏನಾದ್ರು ಅಪೀಲ್ ಹೋಗಿ ಅಲ್ಲೇನಾದರೂ ಕೊಟ್ಟಿರೋಂಥ ತಡೆಯಾಗಲೇ ವೆಕೇಟ್ ಆಯಿತು ಅಂತ ಹೇಳಿದ್ರೆ ಅವರು ಅಲ್ಲೇ ಇರಬೇಕಾಗ್ತದೆ. ಮತ್ತು ನೀವು ತಾವು ಕೇಳಿರೋ ಪ್ರಶ್ನೆ ಏನು, ಈಗ ಅವ್ರನ್ನ ರಿಲೀಫ್ ಸಿಕ್ಕಿರೋ ಕಾರಣಕ್ಕೆ ಅವ್ರೇನೋ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೋದಾ? ಕಂಟೆಸ್ಟ್ ಅಬ್ಸಲ್ಯೂಟ್ಲಿ ಮಾಡ್ಬೋದು. ಕಂಟೆಸ್ಟ್ ಮಾಡಿ 1 ತಿಂಗಳಾಗಿ MLA ಏನಾರು ಆಗಿ 1 ವಾರ 10 ತಿಂಗಳಾಗಿ ಏನಾರು ಅಪೀಲ್ ಏನಾರು ಡಿಸ್ಪೋಸ್ ಆಗಿ ಕನ್ವಿಕ್ಷನ್ ಅಪೇಲ್ಡ್ ಆಯಿತು ಅಂದರೆ ಮತ್ತೆ ಡಿಸ್ಕ್ವಾಲಿಫೈ ಆಗ್ತಾರೆ. ಸೊ ಇದು ಏನೇ ಇದ್ರೂ ಯಾವತ್ತಿದ್ರೂ ಇದೊಂದು ತೂಗು ಕತ್ತಿ ಜೊತೆ ತಲೆ ಮೇಲೆ ತೂಗು ಕತ್ತಿ ಇರೋ ಥರ ವಿಚಾರ ಇದು. ಸೊ ಅವ್ರಿಗೆ ಯಾವುದೇ ಬ್ಯಾರಿಕೇಡ್ಸ್ ಇಲ್ಲ, ಕಂಟೆಸ್ಟ್ ಮಾಡ್ಬೋದು. ಸೊ ಇಟ್ ಈಸ್ ಔಟ್ಕಮ್ ಆಫ್ ದಿ ಏನು ನಮ್ಮ ಅಪೀಲ್ ಏನಿದೆ, ಇಟ್ ವಿಲ್ ಡಿಸೈಡ್ ಆನ್ ದಟ್. ಇಟ್ಸ್ ಎ ಟೆಂಪ್ರರಿ ಅಲ್ಲ, ಸ್ಟೇ ಕೊಟ್ಟ ಕಾರಣ ಮತ್ತು ನನ್ನ ಅನುಭವ ಇದರಲ್ಲಿ ಸ್ಟೇ ಕೊಟ್ಟ ಕಾರಣ ಬಹುಶಃ ಅವರಿಗೆ ಅವ್ರು ರದ್ದಾಗುವುದಿಲ್ಲ, ಅವ್ರಿಗೆ MLA ಆಗಿ ಕಂಟಿನ್ಯೂ ಆಗ್ತದೆ. ಯಾವಾಗ ಸ್ಟೇ ಬರ್ತದೆ ಅಲ್ಲಿ ಇಮಿಡಿಯೇಟ್ ಅವರಿಗೆ ಅದು ರದ್ದಾಗ್ತದೆ. ಹೌದಾ, ಜಾಮೀನು ಕೊಟ್ಟಿದ್ದಾರೆ. ವಿಷಯ ಅಷ್ಟೇ ಅಲ್ವಾ, ಮುಂಚೆ ಅವ್ರಿಗೆ ಇದಿತ್ತು, ಯಾವುದು ಶಿಕ್ಷೆ ಇತ್ತು, ಈಗ ಶಿಕ್ಷೆ ಇಲ್ಲ. ಅದೇ ಶಿಕ್ಷೆ ಅಮಾನತಿಲ್ಲರಾಗಿದೆ. ಟೆಕ್ನಿಕಲ್ ನನಗೇನಂತ ಗೊತ್ತಿಲ್ಲ, ಐ ಆಮ್ ನಾಟ್ ವೆರಿ ಶೂರ್, ಮತ್ತು ಅದು ನೋಡ್ಬೋದು. ಅವರಿಗೆ ಹೈಕೋರ್ಟ್ ವಿಧಿಸಿದಂಥ ಷರತ್ತುಗಳು ಬಿಟ್ಟು ಮತ್ತೆ ಜಾಮೀನು ಕೊಟ್ಟಿರೋದು ನಮಗೆಲ್ಲ ಸಂತೋಷ ಆಗಿದೆ. ಮತ್ತು ಅದರ ಚುನಾವಣೆಯೂ ಕೂಡ ಮಾಡಬೇಕು ಅಂತ ಮಾಡಿದರು. ಈಗೆಲ್ಲವೂ ಪ್ರೊಸೆಸ್ಸಿಗೆ ಒಂದು ತೆರೆ ಬಿದ್ದು ಮತ್ತೆ ವಿನಯ್ ಕುಲಕರ್ಣಿ ಅವರು ಶಾಸಕರಾಗಿ ತಮ್ಮ ಕಾರ್ಯನಿರ್ವಹಿಸಿ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೋರ್ಟಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನೇಮಕಾತಿ ಅಕ್ರಮದ ಆರೋಪ ದಿನದಿಂದ ದಿನಕ್ಕೆ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಪರೀಕ್ಷೆ ಬರೆದ್ರೆ ಸಾಕು, ಪ್ರತಿಭೆ ಬೇಕಿಲ್ಲ, ಹಣ ಕೊಟ್ಟರೆ ಸರ್ಕಾರಿ ಹುದ್ದೆ ಫಿಕ್ಸ್ ಮಾಡಿಸ್ತೀವಿ ಎಂಬ ಮತ್ತೊಂದು ಸ್ಫೋಟಕ ಆಡಿಯೋ ಬಹಿರಂಗ ಆಗಿದೆ. ಕರ್ನಾಟಕ ಲೋಕಸೇವಾ ಆಯೋಗದ ಭ್ರಷ್ಟಾಚಾರಕ್ಕೆ ಮಿತಿಯೇ ಇಲ್ವಾ ಅನ್ನುವಂತಾಗಿದೆ. ಕಾಸು ಕೊಟ್ಟರೆ ಸರ್ಕಾರಿ ಹುದ್ದೆ, ಪರೀಕ್ಷೆ ನಡೆಸುವಲ್ಲಿ ಅಕ್ರಮ, ಪ್ರಶ್ನೆ ಪತ್ರಿಕೆ ಸೋರಿಕೆಯ ಜೊತೆ ಈಗ ಉತ್ತರ ಪತ್ರಿಕೆಗಳ ಅಕ್ರಮ ತಿದ್ದುವಿಕೆ ದಂಧೆ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಮತ್ತೊಂದು ಸ್ಟಿಂಗ್ ಆಪರೇಷನ್ ಮೂಲಕ KPSCಯ ಒಂದೊಂದು ಅಕ್ರಮವನ್ನ ಬಯಲು ಮಾಡ್ತಾ ಇದೆ. KPSCಯ ಅಕ್ರಮ ದಂಧೆ ಬಗ್ಗೆ ಬಾಯ್ಬಿಟ್ಟ ಬ್ರೋಕರ್. ಹಣ ಕೊಟ್ರೆ ಟೇಬಲ್ನಿಂದ ಟೇಬಲ್ಗೆ OMR ಬದಲು ಪ್ರತಿಭೆ, ಪರಿಶ್ರಮ ಮತ್ತು ಪರೀಕ್ಷೆ. ಸರ್ಕಾರ ಉದ್ಯೋಗಕ್ಕೆ ಇವೇ ಮಾನದಂಡಗಳು ಅನ್ನೋ ನಂಬಿಕೆಯ ನಡುವೆ KPSCಯಲ್ಲಿ ಹಣವೇ ಅಂತಿಮ ಮಾನದಂಡ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ.
ಅಭ್ಯರ್ಥಿಯೊಬ್ಬರೊಂದಿಗೆ ನಡೆದಿದೆ ಎನ್ನಲಾದ ಮಾತುಕತೆಯಲ್ಲಿ ಹಣ ಕೊಟ್ಟರೆ ಸರ್ಕಾರಿ ಹುದ್ದೆ ಫಿಕ್ಸ್ ಅಂತ ಬ್ರೋಕರ್ ಹೇಳ್ತಾ ಇರೋದು ಇದೀಗ ಸಂಚಲನ ಮೂಡಿಸಿದೆ. ಈಗ OMR ರಿಸಲ್ಟ್ ಆಗಿ ಒಂದ್ ತಿಂಗಳು ಆತಂದ್ರ OMR ಲಾಕರ್ ಅಲ್ಲಿ ಇರ್ತದೆ, ಯಾವ್ದು ಗೌರ್ಮೆಂಟ್ ಲಾಕರ್ ಅಲ್ಲಿ ಇರ್ತದೆ. ಜಸ್ಟ್ ಅಲ್ಲಿ ನಿಮ್ಗೆ ಎಷ್ಟು ಆಡ್ ಮಾಡ್ಬೇಕು ಅಷ್ಟು ಮಾರ್ಕ್ ಆಡ್ ಮಾಡಿ ನಿಮ್ದೊಂದು ಫೋಟೋ ನಮಗ್ ಬರ್ತದೆ ನಿಮ್ OMR. ಹೌದು, ಕೆಪಿಎಸ್ಸಿ ವಿರುದ್ಧ ಮತ್ತೊಂದು ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಹಣ ಕೊಟ್ರೆ ಎಂತ ಹುದ್ದೆ ಆದ್ರೂ ಕೊಡಿಸ್ತೀನಿ ಅಂತ ಬ್ರೋಕರ್ ಹೇಳುವ ಆಡಿಯೋ ಇದೀಗ ಬಹಿರಂಗವಾಗಿದೆ. ಪರೀಕ್ಷೆ ಬಳಿಕ ಸರ್ಕಾರಿ ಲಾಕರ್ ಅಲ್ಲಿ ಸುರಕ್ಷಿತವಾಗಿ ಇಡಲಾಗುವ OMR ಶೀಟ್ಗಳನ್ನೇ ತಿದ್ದುಪಡಿ ಮಾಡಬಹುದು ಅಂತ ಹೇಳುವ ಮಟ್ಟಕ್ಕೆ ಬ್ರೋಕರ್ ಪ್ರಭಾವಶಾಲಿಯಾಗಿದ್ದಾರೆ. ಮಾರ್ಕ್ಸ್ ಬದಲಾಯಿಸಿ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಹೆಸರು ಸೇರಿಸ್ತೇವೆ ಅನ್ನೋ ಆರೋಪವೂ ಈ ಆಡಿಯೋದಲ್ಲಿದೆ. ಅವರಲ್ಲಿ ಕ್ಲಿಯರ್ ಆಗಿ ಮಾಡಿಸ್ಬೇಕಂತ ಇಂಟ್ರೆಸ್ಟ್ ಇದೆ. ನಾನು 99% ಶೋರ್ ಆಗಿದ್ದೇನೆ, ಅವ್ರು 101% ಹೇಳ್ತಾ ಇದ್ದಾರೆ. ಮಾಡೋರು 101% ಹೇಳ್ತಾರೆ. ನಾನು ಬಹಳ ಸಬ್ಜೆಕ್ಟ್ ಮಾಡಿಸಿದ್ದೀನಿ ಅವ್ರ ಕಡೆಯಿಂದ, ನನಗೆ ಕಾನ್ಫಿಡೆಂಟ್ ಇದೆ ಮರ. ಇದಿಷ್ಟೇ ಅಲ್ಲ, OMR ಶೀಟ್ ಒಂದು ಟೇಬಲ್ ಇಂದ ಮತ್ತೊಂದು ಟೇಬಲ್ಗೆ ಹೋಗಬೇಕು ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಹಣದ ವ್ಯವಹಾರ ನಡೆಯುತ್ತೆ. ಇದುವರೆಗೂ 37 ಜನರಿಗೆ ಹುದ್ದೆಯನ್ನು ಕೊಡಿಸಿದ್ದೇನೆ ಅಂತ ಬ್ರೋಕರ್ ಹೇಳಿದ್ದು, ಈ ಕೇಸನ್ನ CID ಬೇಡ CBIಗೆ ನೀಡಬೇಕು ಅನ್ನೋ ಒತ್ತಾಯ ಕೇಳಿಬಂದಿದೆ. ಸರ್, KPSC ಅವ್ರ ಮೇಲೆಲ್ಲ FIR ಮಾಡಿದ್ದೀನಿ. ಈ ಒಂದು FIR ಕಾಪಿನೂ ಕೂಡ ಈಗ CID ಕಳಿಸ್ಕೊಟ್ಟಿದ್ದಾರೆ. ನಾವೇನು ಡಿಮ್ಯಾಂಡ್ ಮಾಡ್ತಿದ್ದೀವಿ ಅಂತಂದರೆ CBI ಕೊಡಬೇಕಂತ ಹೇಳೋದು ಸರ್. ಯಾಕೆಂತಂದರೆ ಬರೀ ಒಂದೇ ನೋಟಿಫಿಕೇಶನ್ ಅಲ್ಲ, ನಾನು ವೆಟರ್ನರಿ ಆಫೀಸರ್ದು ಎಕ್ಸಾಮ್ಸ್ ಬರ್ದಿರೋಂಥದ್ರು ಅದರಲ್ಲಾಗಿರೋಂಥ ಅನ್ಯಾಯ ಇಲ್ಲ ಸರ್. ಪ್ರತಿಯೊಂದು ನೋಟಿಫಿಕೇಷನ್ ಆಗಿದೆ. CTI, PDO, AEE ಎಲ್ಲ ಎಕ್ಸಾಮ್ಸಲ್ಲಿ ಆಗಿದೆ. ನಾವು ಕೊಟ್ಟಿರೋಂಥ ಎಲ್ಲದರಲ್ಲೂ ತನಿಖೆ ಮಾಡಿ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಅವರಿಗೆ ಸಿವಿಯರ್ ಪನಿಷ್ಮೆಂಟ್ ಆಗಬೇಕು. ಅಲ್ಲಿ ತನಕ ನಮ್ಮ ಹೋರಾಟ. ಇನ್ನು ಈ ಬಗ್ಗೆ ಮಾತನಾಡಿದ ಪಶು ವೈದ್ಯಕೀಯ ಪರೀಕ್ಷೆ ಬರೆದ ಅಭ್ಯರ್ಥಿ ಭಾವನಾ, ಈ ಆಡಿಯೋ ಕೇಳಿ ನಮಗೂ ಶಾಕ್ ಆಗಿದೆ. ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದೆ, ಹೀಗಾಗಿ CBI ತನಿಖೆ ಆಗಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಬಟ್ ಈ ಥರ ಇದೆ ಅಂದಾಗ ನನಗೆ ಒಂದು ಕಡೆ ಅವ್ರು ಹೇಳಿದ್ದೆಲ್ಲ ಸತ್ಯನೇ, ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಬೇಕು ಅಂದರೆ ಇಷ್ಟೊಂದೆಲ್ಲ ಇರತ್ತೆ ಅಂತ ನಾನು ಅದನ್ನು ಕೇಳಿಸ್ಕೊಂಡಿದ್ದೇನೆ ಫಸ್ಟ್ ಟೈಮು. ಬಟ್ ಅದನ್ನು ನೋಡಿದಾಗ ಇಷ್ಟೊಂದೆಲ್ಲ ಹಗರಣ ಆಗಿದೆಯಾ, ಹಂಗಿದ್ರೆ ಇದು CBI ತನಿಖೆ ಆಗಲೇಬೇಕು ಅಂತ ಆವಾಗಲೇ ಭಾರಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ. ಇಲ್ಲ, CBI ತನಿಖೆಗೆ ಹೋಗಲೇಬೇಕು. ಖಾಲಿ ಹುದ್ದೆಗಳ ಭರ್ತಿಗಾಗಿ CM ಮಹತ್ವದ ಸಭೆ. ಕರ್ನಾಟಕ ಸರ್ಕಾರದಲ್ಲಿ ಬಾಕಿ ಇರೋ ಹುದ್ದೆಗಳ ಭರ್ತಿಗಾಗಿ ಇವತ್ತು CM ಶಿವಕುಮಾರ್ ಅಧಿಕಾರಿಗಳ ವಿಶೇಷ ಸಭೆ ಕರೆದಿದ್ರು. ಸಭೆಗೂ ಮುನ್ನ ಮುಖ್ಯಮಂತ್ರಿಗಳನ್ನ ಭೇಟಿಯಾದ ಅಭ್ಯರ್ಥಿಗಳು 2024ರ ಅಧಿಸೂಚನೆಯ 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಯ ಫಲಿತಾಂಶ ಪ್ರಕಟ ಮಾಡುವಂತೆ ಮನವಿಯನ್ನ ಮಾಡಿದರು. KA ಮತ್ತು KPSCಯ ಪರೀಕ್ಷೆ ಮತ್ತು ನೇಮಕಾತಿಯಲ್ಲಿ ಭಾರಿ ಅಕ್ರಮ ಕಂಡುಬಂದ ಹಿನ್ನೆಲೆ CM ಶಿವಕುಮಾರ್ ಅಧಿಕಾರಿಗಳ ಮೇಲೆ ಗರಂ ಆಗಿದ್ರು. ನೇಮಕಾತಿ ಪ್ರಕ್ರಿಯೆಯನ್ನು ಸಂಪೂರ್ಣ ಪಾರದರ್ಶಕವಾಗಿ ನಡೆಸಬೇಕು ಅಂತ CM ಸೂಚನೆ ನೀಡಿದ್ದು, ಪರೀಕ್ಷೆ ಅಕ್ರಮ ನಡೆದರೆ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳೇ ಜವಾಬ್ದಾರಿ ಅಂತ ಖಡಕ್ ವಾರ್ನ್ ಮಾಡಿದ್ದಾರೆ. ಇದರ ಜೊತೆಗೆ ನೇಮಕಾತಿ ಪ್ರಕ್ರಿಯೆ ನಡೆಸೋದಕ್ಕೆ KPSC ಮತ್ತು KEA ಕೈಗೊಂಡಿರುವ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸೋದಕ್ಕೆ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡ ತಜ್ಞರ ಸಮಿತಿ ರಚಿಸೋದಕ್ಕೆ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಸೂಚನೆ ನೀಡಿದರು. ಒಟ್ಟಾರೆ KPSCಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಕಂಡು ಅಭ್ಯರ್ಥಿಗಳಿಗೆ ಸರ್ಕಾರಿ ಹುದ್ದೆಯ ಕನಸು ಕಮರ್ತಾ ಇದೆ. ದುಡ್ಡು ಕೊಟ್ಟರಷ್ಟೇ ಹುದ್ದೆ ಅನ್ನೋ ವ್ಯವಸ್ಥೆಯನ್ನ ಬುಡ ಸಮೇತ ಕಿತ್ತು ಹಾಕಿ ಎಲ್ಲಾ ದಂಧೆಕೋರರನ್ನ ಶಿಕ್ಷಿಸಿ ಕ್ಲೀನ್ KPSC ಮಾಡಿ ಅನ್ನೋ ಕೂಗು ಜೋರಾಗಿದೆ. ನಾಳೆ ಮೈಸೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಗಮನವಾಗುತ್ತಿದ್ದು, ರಾಮಕೃಷ್ಣ ಆಶ್ರಮದಲ್ಲಿ ನಡೆಯಲಿರುವಂತಹ ವಿವೇಕಾನಂದ ಸ್ಮಾರಕ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಮುಖ್ಯಮಂತ್ರಿ ಆದ ಬಳಿಕ ನಾಳೆ ಮೊದಲ ಬಾರಿಗೆ ಮೋದಿಯವರನ್ನ DK ಶಿವಕುಮಾರ್ ಅವರು ಭೇಟಿ ಮಾಡಲಿದ್ದು, ಮಧ್ಯಾಹ್ನ 3:20ಕ್ಕೆ ಓವೆಲ್ ಸಂಮೇಳನದಲ್ಲಿ ಪ್ರಧಾನಿ ಅವರನ್ನ ಸ್ವಾಗತ ಮಾಡಲಿದ್ದಾರೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮದು. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH